ಬಸವ ನಾಯಕ ಯಜಮಾನರು ಅಂತ ಚಂದ್ರಶೇಖರರು ನನ್ನ ಹೆಸರು. ಈ ದಿವಸ ಚಾಮಲಾಪುರ ಗ್ರಾಮದಲ್ಲಿ ಬಹುಶಃ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನೋಡಿರದಂತಹ ಒಂದು ಅದ್ಭುತವಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಸಂಪ್ರೋಕ್ಷಣೆ, ಶಿಖರ ಕಳಶ ಸ್ಥಾಪನೆ ಹಾಗೂ ನಾಗದೇವತೆಗಳ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಮಹೋತ್ಸವ ಇದೆಲ್ಲರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಸತತ 3 ದಿನಗಳಿಂದ ಪೂಜಾ ಕೈಂಕರ್ಯಗಳನ್ನು, ಹೋಮ ಹವನಾದಿಗಳನ್ನು ಮಾಡಿ ತಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಿ ಪುನೀತರಾಗಿದ್ದೀರಿ. ಇದೀಗ ನಿಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಬಹುಶಃ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಜನಪ್ರಿಯ ಹರಿಕಥಾ ವಿದ್ವಾಂಸರು, ಶಿವಕಥಾ ಚಕ್ರವರ್ತಿ, ಬಸವಶ್ರೀ ಪುರಸ್ಕೃತರು, ಬಂಗಾರದ ಕಡಗ ಹಾಗೂ ವೀರಶೈವ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕಲಾವಿದರಾಗಿ ಮನೆ ಮನೆಗಳಲ್ಲೂ ಕೂಡ ಜನಪ್ರಿಯರಾಗಿರ್ತಕ್ಕಂಥ ನಮ್ಮ ಬದನವಾಳ ಶಾಸ್ತ್ರಿಗಳೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಬದನವಾಳ ಶಿವಕುಮಾರ ಶಾಸ್ತ್ರಿಗಳವರಿಗೆ ಗ್ರಾಮದ ಪರವಾಗಿ, ಎಲ್ಲ ಕೋಮಿನ ಯಜಮಾನರುಗಳ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಗೌರವ ಸಮರ್ಪಣೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಯಜಮಾನರಾಗಿರ್ತಕ್ಕಂಥ ಬಸವಣ್ಣನವರು, ಮರ್ಸ್ವಾಮಿ ನಾಯಕರು, ಚಂದ್ರಶೇಖರಣ್ಣನವರು ಹಾಗೂ ಪಾಪಣ್ಣನವರು ದಯಮಾಡಿ ಬಂದು ತಾವು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳ್ಕೊತಾ ಇದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದೀಗ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಲೈವ್ ಕಾರ್ಯಕ್ರಮ ಆಗಿದೆ. ತಾವು ಕೂಡ ಅದನ್ನ ನಾಳೆ ದಿನ ವೀಕ್ಷಣೆಯನ್ನ ಮಾಡಬಹುದು. ಹಾಗೂ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಕೀಬೋರ್ಡ್ ಗುರುಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಿದಮ್ ಪ್ಯಾಡ್ ಹಿರಿಯರು ಜಗದೀಶ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ತಬಲಾ ವಾದನದಲ್ಲಿ ಕಾರ್ತಿಕ್ ರವರು ಹಾಗೂ ಸಹ ಕಲಾವಿದರಾಗಿ ಕಾಂತರಾಜ್ ರವರು
ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಕತೆ ಪೂರ್ತಿಯಾಗೋವರೆಗೂ ಕೂಡ ಕೇಳಬೇಕು, ನೋಡಬೇಕು. ಯಾಕಂದ್ರೆ ಶಾಸ್ತ್ರಿಗಳವರು ತುಂಬಾ ವರ್ಷದ ನಂತರದಲ್ಲಿ ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಇದೇ ಎದುರುಗಡೆಯ ವೇದಿಕೆಯಲ್ಲಿ ಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮುಟ್ಟಿದರೆ ಶಿವನಾಣೆ ಎನ್ನುವಂತಹ ಕಥೆಯನ್ನ ತಾವು ಇಲ್ಲಿ ಮಾಡಿಕೊಟ್ಟಿದ್ರಿ. ತಾವು ಅದಾದ ನಂತರ ನೂರಾರು ಕಥೆಗಳನ್ನು ಮಾಡಿದಿರಿ, ತಾವು ಮರ್ತಿರ್ಬೋದು. ಅದ್ಭುತವಾದಂತ ಕಥೆ ಅದು. ನಂತರದಲ್ಲಿ ಅವರ ಸಹೋದರರು ಕೂಡ ಅಲ್ಲಿ ಕಥೆಯನ್ನು ನಡೆಸಿಕೊಟ್ಟಿದ್ರು. ಇವತ್ತು ಕೂಡ ಈ ಒಂದು ಜನಸಂದಣಿಯನ್ನು ನೋಡ್ತಾ ಇದ್ರೆ ಅದ್ಭುತವಾದಂತ ಕಾರ್ಯಕ್ರಮ ನಡೆಯೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊತಾ ಈ ಸ್ವಾಗತ ಭಾಷಣ ಮುಗಿಸ್ತಾ ಇದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿದಂತ ನಮ್ಮ ಮುಳ್ಳೂರು ಗ್ರಾಮದ ಭಜನಾ ಕಲಾವಿದರು ಮತ್ತು ನನ್ನ ಜೊತೆಲಿ ಪಾತ್ರನೂ ಕೂಡ ಮಾಡಿದ್ದಾರೆ. ಅನೇಕ ಕಲಾವಿದರುಗಳಲ್ಲಿ ನನ್ನ ಜೊತೆಲೂ ಕೂಡ ಅವರು ಸೇರಿದ್ದಾರೆ. ಅವರು ಒಳ್ಳೆ ಕಲಾವಿದರು. ಸತೀಶ್ ಅವರಿಗೆ ನಾನು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಅವ್ರಿಗೂ ಕೂಡ ಸಮರ್ಪಿಸ್ತಾ, ನಮ್ಮ ಪರ್ವತಪ್ಪನವರು ಬಂದಿದ್ದಾರೆ, ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ಸುತ್ತಮುತ್ತಲ ಎಲ್ಲಾ ನಾಡಿನ ರಂಗಭೂಮಿ ಕಲಾವಿದರು, ಎಲ್ಲ ಭಜನಾ ಕಲಾವಿದರು ಮತ್ತು ಎಲ್ಲ ತಿಳಿದಂತ ಜ್ಞಾನಿಗಳು ಕೂಡ ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಬಸವೇಶ್ವರರ ದೇವಸ್ಥಾನದಲ್ಲಿ ನಾವು ಮುಂದುಗಡೆ ಕೂತ್ಕೊಳ್ಳೋದೇ ಒಂದು ಪುಣ್ಯ. ಕತೆ ಕೇಳೋದು ಮುಖ್ಯವಲ್ಲ, ಈ ಭಗವಂತನ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲ ಕೂತ್ಕೋತಾ ಇದೀವಲ್ಲ. ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದೀವಲ್ಲ. ನಮ್ಮ ಸತೀಶ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಗ್ರಾಮದ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ಮತ್ತು ತಮ್ಮೆಲ್ಲರ ಬಗ್ಗೆ, ನಿರಂತರವಾಗಿ ನಡೀತಾ ಇರುವ ದಾಸೋಹದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿ ಇವತ್ತು ಗ್ರಾಮಸ್ಥರು, ಮುಖಂಡರುಗಳೆಲ್ಲಾ ಕೋಮುವಾರನ ಯಜಮಾನರುಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಚಾಮಲಾಪುರ ಗ್ರಾಮ ಇವತ್ತು ಕೈಲಾಸವಾಗಿ ಮೆರಿತಾ ಇದೆ. ಇಂಥ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಬಸವೇಶ್ವರ ಸ್ವಾಮಿ ದೇವಾಲಯದ ಸಂರಕ್ಷಣೆ ಮತ್ತು ಶಿಖರ ಕಳಸ ಸ್ಥಾಪನೆ, ನಾಗದೇವತೆ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಕುಂಭಾಭಿಷೇಕದ ಕಾರ್ಯಕ್ರಮ ನಮ್ಮ ಸರಗೂರು ತಾಲೂಕು, ಮೈಸೂರು ಜಿಲ್ಲೆ, ಚಾಮಲಾಪುರ ಗ್ರಾಮ ಇವತ್ತು ಕೈಲಾಸವಾಗಿ ಮೆರೀತಾ ಇದೆ. 3 ದಿವಸಗಳಿಂದ ನಿರಂತರವಾಗಿ ದಾಸೋಹ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಇದು ಬಹಳ ಸಂತೋಷಕರವಾದ ವಿಚಾರ. ಅಣ್ಣ ಬಸವಣ್ಣನವರ ಕಾಲದಲ್ಲಿ 1,96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಕ್ಕಿ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿದಂತೆ ಇಡೀ ಊರೆಲ್ಲ ಬಹಳ ಭಕ್ತಿಯಿಂದ ಮಡಿಯುಟ್ಟು ಇವತ್ತು ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ಅದಕ್ಕೆ ಪ್ರಥಮದಲ್ಲಿ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಬಸವೇಶ್ವರ ಬಾರಕ್ಕೆ, ಮಲೆಮಾದೇಶ್ವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೇಶ್ವರ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಮಲೆಮಾದೇಶ್ವರನ ಬಾರಕ್ಕೆ, ಬೇಲ್ಕುಪ್ಪೆ ಮಾದೇಶ್ವರನ ಬಾರಕ್ಕೆ, ಚಾಮಲಾಪುರ ಬಸವೇಶ್ವರನ ಬಾರಕ್ಕೆ, ಮಲ್ಲಯ್ಯ ಕೂಗದೇದವ್ರ ಬಾರಕ್ಕೆ. ಈ ಚಿಕ್ಕ ಮಕ್ಕಳಿಗಂತೂ ಗೊತ್ತಿರಲಿ, ಕೂಗ್ತಾವ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಂಡರು ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ. ಅದಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ, ಅವನೇ ಕೂಗಳೆ ನಾವೇ ಕಡೆ ಕೂಗಂತ. ಇನ್ನು ಅಕ್ಕನ ಬೆಳಗದ್ರ ಆ ಕಡೆ ಕಡೆ ಎಲ್ಲ ಗುಂಪೆ ಕೂತವ್ರ ಕೂತಿದ್ರು, ಕೂಗಬೇಕು ಅಂತ ಗೊತ್ತಿದ್ರು. ನಾಚಿಕೆ ಊರಿಂದ ಆಚೆಗೆ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತಿರ್ತಾನೆ ಮಲ್ಲಯ್ಯ. ಯಾಕಂದ್ರೆ 9:30 ತುಂಬ್ತು ಅಂದಾಗ್ಲೇ ಇಂತ ಕಥೆ ಮಾಡೋ ಜಾಗಕ್ಕೆ 3 ಜನ ಮಾರರು ಬರ್ತಾರಂತೆ. ಈಗಾಗ್ಲೇ ಒಂದೇ ಮಾರಿ ಬಂದ್ಬಿಟ್ಟವಳೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ತೂ ಕುಡ್ಸೋ ಮಾರಿ. ಅವಳು ಬಂತುವರೆ ಕಣ್ಣು ಮುಚ್ಕೋತಾ ಇರ್ತೋ ಬಿಡ್ತಾ ಇರ್ತವೆ. ಇದು ಒಂದನೇ ಮಾರಿ ಪ್ರಭಾವ. ಈ ಒಂದನೇ ಮಾರಿ ಬಂತು ಅಂದ್ರೆ ಅವ್ರ ಅಕ್ಕ ಎಣ್ಣೆವಳು ಬರ್ತಾಳಂತ ಅವಳು ಹಿಡ್ಕೊಳಕ್ಕೆ ಆಳ್ಬೇಕು. ವಾ ಅಲ್ಲಾಡೋ ಮಾರಿ. ಇತ್ತಿಂದ ಹೊಲಡ್ಕೊಂಡು ಅತ್ತ ಬೀಳೋದು, ಹತ್ತಿಂದ ಹೊಲಡ್ಕೊಂಡು ಇತ್ತ ಬೀಳೋದು. ಈ 2ನೇ ಮಾರಿ ಬಂತು ಅಂದ್ರೆ ಅವ್ರ ಅಕ್ಕ 3ನೇ ಬರ್ತಾಳಂತ ಅವಳು ಬಂತು ಅಂದ್ರೆ ನಮ್ ಕಥೆಯೆಲ್ಲ ಬಿಟ್ಟಾಕೆ. ಅವಳು ಯಾರು ಗೊತ್ತೇ? ಉದುರ್ಸೋ ಮಾರಿ ಅಂತ ಅವಳ ಹೆಸರು. ಇನ್ನೂ ಮಾರರು ಬಂದಲೇನೇನು ಬರವತ್ತಾಗಿದೆ. ಎಲ್ಲ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತಿರ್ತಾನೆ. ದಿನನಿತ್ಯ ನಿದ್ರೆ ಮಾಡ್ತೀವಿ. ಇವತ್ತೊಂದು ದಿವಸ ಬಸವೇಶ್ವರನ ಮುಂಭಾಗದಲ್ಲಿ ಕೂತ್ಕೊಳ್ಳೋದೇ ಒಂದು ಪುಣ್ಯ. ಎಲ್ಲಾ ದೇವರುಗಳು ಕೂಡ ಗ್ರಾಮದಲ್ಲಿ ಮೆರೆದು ದುಷ್ಟ ದೇವತೆಗಳೆಲ್ಲ ಆಚೆಗೆ ಹೋಗಿರ್ತವೆ. ಈಗ ದೈವ ಶಕ್ತಿ ನೆಲೆಯಾಗಿರ್ತಕ್ಕಂಥ ಗ್ರಾಮ ಇದು. ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಚಾಮಲಾಪುರ ಗ್ರಾಮ.
ಈ ಪವಿತ್ರವಾದ ಗ್ರಾಮದಲ್ಲಿ ಬಸವಣ್ಣ ತಾನು ನೆಲೆಯಾದ ಸ್ಥಳದಲ್ಲಿ ಎಲ್ಲರೂ ಜೋರಾಗಿ ಕೂಗ್ತಾರಮ್ಮ. ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹೋಗಿ ಹೇ ಮಾತ್ ಮಲ್ಲಯ್ಯ, ಬಸವೇಶ್ವರ ಬಾಲಕ್ಕೆ ನೀವು ಒಂಚೂರು ಕೂಗಿತ ಶಬ್ದ ಬಿಟ್ಟಾರ. ಬ್ಯಾರವ್ರ ಮನೆ ಸುದ್ದಿ ಆಡಕ್ ಬಿಟ್ಬಿಡಿ, 15 ದಿನ ಆದ್ರೂ ಮುಗಿಯಲ್ಲ, ತಿಂಗಾದ್ರೂ ಮುಗಿಯಲ್ಲ, ಈ ಕಳತ್ತಿಸ್ತಾರ. ಮಲ್ಲಯ್ಯ ಪ್ರಥಮದಲ್ಲಿ ಬಸವೇಶ್ವರನ ಒಂದು ಗೀತೆಯನ್ನು ಹಾಡಬೇಕು ಅಂತ ಕೇಳ್ಕೊಂಡಿರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಸವನ ಗೀತೆಯನ್ನು ಹಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ. ಊರಿಗೊಂದು ಬಸವನ ಗುಡಿ ಇತ್ತು. ಊರಿಗೊಂದು ಬಸವನ ಗುಡಿ ಯಾಕಿತ್ತು ಅಂದ್ರೆ ಅವತ್ತಿನ ಕಾಲದಿಂದಲೂ ನಾವು ಊರು ಬಿಟ್ಟು ಹೋಗುವಾಗ ಬಸವ ಅಂತ ಕೈ ಮುಗಿದು ನಾವ್ ಎಲ್ಲೇ ಹೋದ್ರೂ ಕೂಡ ಆ ಬಸವೇಶ್ವರ ತಂದು ನಮ್ಮೂರಿಗೆ ಸೇರಿಸ್ತಾನಂತೆ. ಅದೇ ನಮ್ಮೂರಿನ ಮಹತ್ವ, ನಮ್ಮೂರು ದೇವರುಗಳ ಶಕ್ತಿ. ಅದಕ್ಕೆ ನಮ್ಮ ಗ್ರಾಮ ದೇವತೆಗಳು ಅಂತ ಏನ್ ಹೇಳ್ತೀವಿ ಅವ್ರಿಗೆ ನಾವು ನಮಸ್ಕರಿಸಿ ದುಬಾಯಿಗೆ ಹೋದ್ರು ದಬಾಯಿಸ್ಕೊಂಡ್ ಬರ್ತೀವಿ ಅಂತ ಅಲ್ಲಿಂದಲೂ ಕೂಡ. ಅದಕ್ಕೆ ನಾವೆಲ್ಲರೂ ಕೂಡ ಜೋರಾಗಿ ಹೋಗ್ಬೇಕು. ಬಸವೇಶ್ವರನ ಬಾರಕ್ಕೆ ಮರ್ತ್ಯಲೋಕವೆಂಬುದು ಗರ್ಗಾರನ ಕಮ್ಮಟವಯ್ಯ, ಮರ್ತ್ಯಲೋಕವೆಂಬುದು ಗರ್ಗಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಶಿವ ಶಿವ ಸಂಗದ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಶಿವ ಶಿವ. ಶರಣ ತತ್ವಸ್ವರೂಪ ಪರಮ ನಿರಂಜನ, ಶರಣ ತತ್ವಸ್ವರೂಪ ಪರಮ ನಿರಂಜನ, ನಿರ್ಗುಣನೇ ನಿರ್ಮಲನೇ ನಿರ್ಗುಣನೇ ನಿರ್ಗುಣನೇ ನಿರ್ಮಲನೇ ನಿರ್ಗುಣನೇ ನಿರ್ಮಲನೇ ಸಂಗದ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ. ವೇದನಾಥದ ಮೂರ್ತಿ ಬಸವೇಶ, ನಾಥನ ಗುಣ ಬ್ರಹ್ಮ ಬಸವೇಶ, ವೇದನಾಥದ ಮೂರ್ತಿ ಬಸವೇಶ, ನಾಥನ ಗುಣ ಬ್ರಹ್ಮ ಬಸವೇಶ, ಕತ್ತಯ್ಯನವರಲ್ಲಿ ಬಸವ ಬಸವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ, ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ವೈದವನೇ
ನೀಕೃಪೆ ತೋರೋ ಕಾಯ್ದವನೇ ವೈದವನೇ ನೀಕೃಪೆ ತೋರೋ ಕಾಯ್ದವನೇ ವೈದವನೇ ನೀಕೃಪೆ ತೋರೋ ಬಸವೇಶ ಸಂಗದ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿರುಮಯ ರೂಪ ಶಿವ ಶಿವ ಸಂಗದ ಬಸವೇಶ ಸಂಗದ ಬಸವೇಶ ಸಂಗದ ಬಸವೇಶ ಜಗಜ್ಯೋತಿಯೇ ಬಸವಾ 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 ಬಸವೇಶ್ವರನ ಭಾರತಕ್ಕೆ ಮಲೆಮಾಲೇಶ್ವರನ ಭಾರತಕ್ಕೆ ಕಥೆ ಯಾವುದು? ಯಾರು ಮಧ್ಯೆ ಎದ್ದೋಗಂಗಿಲ್ಲ. ಎದ್ದೋದ್ರೆ ಫುಲ್ ಎಡವಟ್ಟ ಆಯ್ತದ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೇಳಿದ ಒಳ್ಳೊಳ್ಳೆ ಗೀತೆಗಳನ್ನು ಮಧ್ಯ ಮಧ್ಯೆ ಹಾಡ್ತೀವಿ. ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ರ ಜೊತೆಗೆ ಭಕ್ತಿಯನ್ನು ನಾವೆಲ್ಲರೂ ಕೂಡ ತುಂಬಿಕೋಬೇಕು. ಹಣ ಅಂತಸ್ತು ಐಶ್ವರ್ಯಗಳೆಲ್ಲ ನಾವಿರುವ ತನಕ ನಾವು ಮಾಡಿದಂಥ ದಾನ ಧರ್ಮ ಪರಮಾತ್ಮನ ಈ ಪವಿತ್ರವಾದ ಪುಣ್ಯ ನಮ್ಮ ಕೊನೆ ತನಕ ಬರುತ್ತಂತೆ ನೋಡಿ. ಅಂತ ಒಂದು ಪುಣ್ಯವನ್ನು ನಾವೆಲ್ಲರೂ ಕೂಡ ಸಂಪಾದನೆ ಮಾಡಿಕೊಳ್ಳುವಂತ ಒಂದು ಪುಣ್ಯ ದಿವಸ ಇವತ್ತು ಆ ಬಸವೇಶ್ವರ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿಕೊಟ್ಟಿದ್ದಾನೆ. ಎಲ್ಲನೂ ಒಂಚೂರು ಚೂರು ಮಾಡ್ಬಿಡವ ನೋಡಿ ಅತ್ತಾಗ. ಈ ದಿವಸ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನ ನಾವೆಲ್ಲರೂ ಕೂಡ ಬಸವೇಶ್ವರನ ಜಾತ್ರೆ, ಬಸವೇಶ್ವರನ ಒಂದು ದೇವಸ್ಥಾನದ ಸಂಪ್ರೋಕ್ಷಣ ಮಹೋತ್ಸವ, ಬಸವಣ್ಣನವರ ಕಥೆಯನ್ನು ಕೇಳೋದು ಬಹಳವಾದಂತಹ ಸೂಕ್ತ. ಮಾದಿಗರ ಹರಳೆಯ ವಲಯರ ವನ್ನಯ್ಯ, ಅಂಬಿಗರ ಚೌಡಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಆಯುಧಕ್ಕಿ ಮಾರಯ್ಯ, ಶರಣಗಟ್ಟಿವಾಳಯ್ಯ, ಮಡಿವಾಳ ಮಾಚಯ್ಯ, ಅಡಪದ ಹಪ್ಪಣ್ಣ, ಎಲ್ಲಾ ಶರಣರ ಒಂದು ಚರಿತ್ರೆ ತುಂಬಿರ್ತಕ್ಕಂಥ ಈ ಒಂದು ಕತೆ ನೀವೆಲ್ಲಿವರೆಗೂ ಗಟ್ಟಿಯಾಗಿ ಕೂತ್ಕೊಂಡು ಕೇಳ್ತೀರ ಅಲ್ಲಿವರೆಗೂ ನಾವು ಮಾಡೋಕೆ ಸಿದ್ಧವಾಗಿದ್ವಿ. ನೀವೆಲ್ಲರೂ ಕೂಡ ಕೂತು ಕೇಳಬೇಕು. ಅವನ ಸನ್ನಿಧಾನದಲ್ಲಿ ಅವನ ಕತೆ ಕೇಳೋದು ಸೂಕ್ತ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಬಸವಲೋಕವನ್ನ ಇವತ್ತು ನಾವು ಕಾಣೋಣ. ಕಲ್ಯಾಣ ಪಟ್ಟಣದ ಅಣ್ಣ ಬಸವಣ್ಣನವರ ಮಹಾಮನೆ ಮಠವನ್ನು ಇವತ್ತು ನಮ್ಮ ಚಾಮಲಾಪುರದಲ್ಲಿ ಕಾಣೋಣ. ಎಲ್ಲರಿಗೂ ಆ ಬಸವೇಶ್ವರ ಒಳ್ಳೇದು ಮಾಡಲಿ ಅಂತ ಈ ಒಂದು ಶರಣರ ಗೀತೆಯನ್ನು ಹಾಡುವುದರ ಜೊತೆಗೆ ಬಸವಣ್ಣನವರ ಗೀತೆಯನ್ನು ಹಾಡುವುದರ ಜೊತೆಗೆ ಉಘೇ ಮಲ್ಲಯ್ಯ, ನೀವು ಈ ಕಡೆ ಕೂತಿರೋ ಒಂಚೂರು ಕೂಗ್ಬಿಡ್ರವ, ಉಘೇ ಬಸವೇಶ್ವರ. ಪಾಪ ಅವ್ರಿಗೆ ಇಲ್ಲಿ ಕೂತಾರ ಮನ್ಸೆಲ್ಲ ಮನದಿಕ್ಕೆ ಅದ. ಅಯ್ಯೋ ಬೀಗನ ಒಂದ್ ಸೂತ್ ನುಲಿದ್ನೋ 2 ಸೂತ್ ನುಲಿದ್ನೋ, ಇವನ್ ಕಥೆ ಕೇಳದ್ ಕೂತ್ಕೊಂಡು ನಮ್ಮ ಮಟ್ಲಿದ್ದು ಅಡ್ ಕಥೆ ಆಗಿ ನಮ್ಮ ಮಟ್ಟಿ ಹಿಡ್ಕೊಂಡು ಬುಸ್ತನೋ ಕವ ಅಂತ. ಏನು ಆಗಲ್ಲ. ಬಸವೇಶ್ವರನ ಸನ್ನಿಧಾನದಲ್ಲಿದ್ದೀವಿ, ಬಸವಣ್ಣೆ ನಮ್ಮನ್ನು ಕಾಪಾಡ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ನೀವು ಈ ಕಡೆಯವರು ಉಘೇ ಮಾತ್ಮಲ್ಲಯ್ಯ, ಈ ಮಕ್ಕಳು ಉಘೇ ಮಾಯ್ಕಾರ, ಉಘೇ ಬಸವೇಶ್ವರ ನಗನಾಡ್ಕೊಂಡು ಒಂದ್ಸಾರಿ ಜೋರಾಗಿ ಕೂಗಿದ್ರೆ 5 ದಿನ ಆಯುಸ್ಸು ಮುಂದಕ್ಕೆ ಹೋಯ್ತದಂತೆ. ನೀವು ಒಳ್ಳೆ ಗೊಂಬಪ್ಪನ್ ಮಾಡ್ಕೊಂಡಿಸ್ತಾರಲ್ಲ ಹಂಗ್ ಕೂತಾರ. ಒಂದ್ ಮಾತು ಆಡೋಲ್ರು, ನಗ್ನು ಆಡೋಲ್ರು, ಕೂಗ್ಲು ಅಲ್ರು. ಉಘೇ ಬಸವೇಶ್ವರ, ಮಾದಿಗರ ಹರಳಯ್ಯ, ಶಿವ ಮಾದಿಗರ ಹರಳಯ್ಯ, ಕುಂಬಾರ ಗುಂಡಯ್ಯ, ಅಂಬಿಗರ ಚೌಡಯ್ಯ, ನಲಿಯ ಚಂದಯ್ಯ, ಆಯುಧಕ್ಕಿ ಮಾರಯ್ಯ, ಶರಣಗಟ್ಟಿವಾಳಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಕುರುಬರ ವೀರಯ್ಯ, ಮಡಿವಾಳ ಮಾಚಯ್ಯ, ಇವರಲ್ಲವೇ ಘನ ಶರಣರು, ಇವರಲ್ಲವೇ ನಿಜ ಶರಣರು, ಇವರಲ್ಲವೇ
ಬಸವಾದಿ ಪ್ರಮತರು ಶಿವನೇ ಬಸವೇಶ್ವರನ ಭಾವಕ್ಕೆ ಗುರುವೇ ನಿನ್ನಾಟವಲ್ಲ ಹರನೇ ನಿನ್ನಾಟವಲ್ಲ ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಕುಂಬರ ಗುರುಗಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ ಕುಂಬರ ಗುರುಗಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ ಕುಂಬರ ಗುರುಗಣ್ಣನ ಮನೆಯ ಕುಂಬರ ಗುರುಗಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಳಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಡಿವಾಳ ತಲೆಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ತಲೆಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ತಲೆಯನ ಮನೆಯ ಗುರುವೇ ಮಡಿವಾಳ ಕೈಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಕೈಯನ ಮನೆಯ ಮಡಿಯ ಚಂದಾವ ಕಂಡು ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಿ ಜಗದಿ ಎಂದು ತುಳಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ಮನೆಯನ ಮನೆಯ ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತು ಕೈತು ಎಂದು ಕುಳಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಾದಿಗರಳೆಯನ ಮನೆಯ ಹಬ್ಬಲಿ ರುಚಿಯ ಕಂಡು ಮಾದಿಗರಳೆಯನ ಮನೆಯ ಹಬ್ಬಲಿ ರುಚಿಯ ಕಂಡು ಮಾದಿಗರಳೆಯನ ಮನೆಯ ಬಸವಾ ಬಸವೇಶ್ವರ ಮಾದಿಗರಳೆಯನ ಮನೆಯ ಹಬ್ಬಲಿ ರುಚಿಯ ಕಂಡು ಮಾದಿಗರಳೆಯನ ಮನೆಯ ಹಬ್ಬಲಿ ರುಚಿ ಕಂಡು
ಬಸವೇಶ್ವರನ ಪಾದಕ್ಕೆ. ಜಗಜ್ಯೋತಿ ಬಸವೇಶ್ವರರ ಪುಣ್ಯ ಕಥೆಯಲ್ಲಿ, ಬಸವಣ್ಣನವರ ಕಥೆಯಲ್ಲಿ ಪ್ರಥಮದಲ್ಲಿ ಕೈಲಾಸ ನೋಡಿದೇ ರೀತಿಯಾಗಿ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ, ಭೃಂಗೀಶ್ವರ, ಅಗಸ್ತ್ಯ ಕಣ್ಣುವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ನೋಡಿ, ಗಮನ ಕೊಡಿ. ಕೈಲಾಸಕ್ಕೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರು. ನಂದೀಶ್ವರ ಅಂದ್ರೆ ಯಾರು? ಬಸವ ನಂದಿ. ಭೂಲೋಕಕ್ಕೆ ಆಗಾಗ ಬಂದು ರೈತರ ಗದ್ದೆಗಳನ್ನು ಮೇಯ್ದು ಅರಸಿ ಆಶೀರ್ವಾದ ಮಾಡಿ ಹೋಗ್ತಿದ್ದಂತೆ. ಅದಕ್ಕೆ ಊರಿಗೊಂದು ಬಸವಗಳನ್ನು ಬಿಟ್ಟಿರ್ತಾರೆ ಇವತ್ತಿಗೂ. ಆ ಬಸವಗಳೇನ್ ಮಾಡ್ತಾವೆ? ಎಲ್ಲಾ ಕಡೆ ಸುತ್ತಾಡ್ತಾ ಇರ್ತವೆ, ಎಲ್ಲಾ ಕಡೆ ಮೇಯ್ಕೊಂಡ್ ಬರ್ತವೆ. ಯಾರು ಬೈತಾರ ಅವ್ರ ಗದ್ದೆಲಿ ಮೇಯ್ತವೆ ಅವು. ನೋಡಿ ಹೆಂಗಿರ್ಬೇಕು ಸತ್ಯ, ಶಕ್ತಿ ಹೆಂಗಿರ್ಬೇಕು. ಈ ನಂದೀಶ್ವರ ಮತ್ತು ನಾರದರು ಇಬ್ರು ಕೈಲಾಸಕ್ಕೆ ಬರ್ತಾ ಇರಬೇಕಾದ್ರೆ ಅವತ್ತು ಶಿವನು ಅಸನ್ಮುಖನಾಗಿ ಕುಳಿತಿದ್ದಾನೆ. ಒಂದ್ ಕಡೆಯಿಂದ ನಾರದರು ಬರ್ತಾ ಇದ್ದಾರೆ, ಒಂದ್ ಕಡೆಯಿಂದ ನಂದೀಶ್ವರ ಬರ್ತಾವ್ರೆ. ಇವತ್ತೇನು ಆಗುತ್ತೆ ಅಂತ ಶಿವನ ಉಸನೆಗೆ ನಗ್ತಿರ್ಬೇಕಾದ್ರೆ ನಾರದರು ಬಂದ್ರು. ಮಹಾದೇವ ಶಂಭೋ ಶಿವ ಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ ಶಿವ. ನಾರದರು ಬರ್ತಿದ್ದಾಗ ಕೈಲಾಸವಲ್ಲ ನಿಶಬ್ದವಾಗೋಯ್ತು. ನಾರದರು ಬಂದ್ರು ಸದ್ದು. ಯಾಕಂದ್ರೆ ಅವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರೂ ಹೊಸ ವಿಚಾರ ತಕೊಂಡ್ಬಂದಿರ್ತಾರೆ. ಇವತ್ತಿನ ಕಾಲದಲ್ಲೂ ಅವ್ರ ವಂಶ ಬೆಳೆದು ಬಿದ್ದೋಗದ. ಯಾವ ಊರ್ಲಿಲ್ಲ ನಾರದ್ರು. ಸದ್ಯಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮೂರ್ಲಿ ಸ್ವಲ್ಪ ಕಮ್ಮಿ. ಈ ಮಧ್ಯದಲ್ಲಿ ಎದ್ದೋಯ್ತಾರಲ್ಲ ಅವರೇ ಹಂಗಾಗವ್ರು. ನೋಡಿ ಇಬ್ರು ಓಲಿ ಸುಮಾರು ಗೊತ್ತಾಯ್ತ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳ ಗಂಟರು, ಕಿತ್ಲಗಾರರು, ಮನಮುರುಕರು ಅಂತಾರೆ. ಅಣ್ಣ ತಮ್ಮದಿರು ಒಗ್ಗಟ್ಟ ಬಾಳ್ಕೊಂಡು ಹೋಯ್ತೀರಿ, ಹೆಂಗಾರ ಮಾಡಿ ಅವರ ಮನೆ ಮುರಿದು ಬಿಡ್ಬೇಕು. ಊರ್ಲಿ ಒಂದು ಒಳ್ಳೆ ಕೆಲಸ ನಡೀತೀರಿ, ಹೆಂಗಾರ ಮಾಡಿ ಆ ಕೆಲಸನ ಹಾಳು ಮಾಡ್ಬಿಡ್ಬೇಕು. ಒಂದು ಮದುವೆ ಆಗ್ತಿದ್ರೆ ಇಲ್ಲ ಸಲ್ಲದಲ್ಲಿ ಹೇಳಿ ಆ ಮದುವೆನ ಮುರಿದು ಹಾಕ್ಬಿಡ್ಬೇಕು. ಎಷ್ಟು ಊರ್ಲಿಲ್ಲ? ಸದ್ಯಕ್ಕಿಲ್ಲ. ಬಿಡ್ತು ಅಣ್ಣ, ಇಲ್ಲೆಲ್ಲಿ ಬಂದ್ರು. ಇಂಥ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ ಅಂದ್ಮೇಲೆ ಸ್ವಲ್ಪ ಕಮ್ಮಿ ಅಂದ್ರೆ ಅಂತವ್ರು ಇರಬೇಕು. ತುಪ್ಪಗಡ್ಡಿ ಹಾಕೋರು ಇದ್ರೇನೆ ಊರ್ಲಿ ಒಳ್ಳೊಳ್ಳೆ ಕೆಲ್ಸಗಳಾಗೋದು. ಅಂತವ್ರು ಇರ್ಬೇಕು. ಇದಕ್ಕೆ ನಾರದ್ರು ಈಗ ಅಣ್ಣ ತಂದಿರು ಬಾಳ್ಕೊಂಡು ಹೋಯ್ತೀರಿ. ಏನಣ್ಣ ದೊಡ್ಡವ ಬಸ್ ತಕೊಂಡಂತೆ, 2ನೇವ 83 ಚಕ್ರ ಲಾರಿ ತಕೊಂಡಂತೆ, 3ನೇವ ಅದ್ ಯಾವ್ದೋ ಭತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದಾನಂತೆ. ತಕ್ಕತನ ಕಣ, ತಕ್ಕಳಾಕ್ ಬಿಡಬಾರ್ದು. ಅಯ್ಯೋ ಅಣ್ಣ ತಂದಿರು ಬಾಳ ಒಗ್ಗಟ್ಟು ಕಣ. ಏನ್ ಒಗ್ಗಟ್ಟು? ಸುಮ್ ಕೂತ್ಕಳ. ದೊಡ್ಡವನ್ ಎಡ್ತಿ ತಳಕಿವಿ ಅಂತ ಹೇಳ್ಕೊಂಬ ಚೆನ್ನಾಗಿ ಕೇಳ್ದಾನಂತ ಮೂಡ್ಸಿಮೇವ್ರು ಇಲ್ಲೂ ಅವರ ಜಗಳಕ್ಕೆ ಬಿದ್ಬಿಟ್ರು ಸುಮ್ಮರು. ಅಯ್ಯೋ ದೊಡ್ಡವನ ಹೆಡ್ತಿ ನನ್ನ ಹೆಡ್ತಿ ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರೋರೆ. ನಾಳೆ ಮೀಟಿಂಗ್ ಅಲ್ಲಿ ಮಡಗಿಸ್ಬಿಡ್ತೀವಿ ಸುಮ್ರು ಪಾಯಿಂಟ. ನನ್ನ ಹೆಂಡತಿ ಮಾತು ಪಕ್ಕ ಕೇಳ್ತಾಳವ. ಕರೆಕ್ಟ್ 2 ದಿನ ಬಂದು 2 ಮಾತು ಹೇಳ್ಕೊಟ್ರೆ 2 ಮಾತಗ ಮನೆ ಮುರಿದೋಗಿರ್ತ ಅತ್ಕಮ್ಮ ಕೂತ್ಕೊಂಡ್ರಿ ಏನಾಗದ. ನಿಮ್ಮ ಯಜಮಾನ್ರು ಸಾರ್ ಕುರ್ಕ್ ಹೋಗ್ರಕ್ಕ. ಅಲ್ಲ ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ರಿ, ಕದ್ಕೊಂಬಂದಿರೋ ನೇಗಲ್ ತುಂಡಿದ್ದಂಗಿದ್ರಿ. ಮದುವೆ ಆದ್ಮೇಲೆ ಯಾಕೆ ಹಿಂಗ ಆಗ್ಬಿಟ್ರಿ ನೋಡ್ತೀರಿ. ನನ್ನ ಹೊಟ್ಟೆ ಕಳ್ಳೆ ಕಿತ್ಕೊ ಬರಂಗಾಯ್ತು. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ ಮಾಡ್ಬಿಡ್ತೀನಿ. ಹೇಳವ ಕೇಳ್ತೀನಿ ಕಣ. ನಿನ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಕೊಂಬಿಡು. ಪಾಲ ನನ್ನೇ ಪಾಲ್ ಮಾಡ್ಬಿಡ್ತಾನೆ ಅಷ್ಟೇ. ಪ್ಯಾಲ್ ಮಾಡ್ಬಿಡ್ತಾನೆ. ಪ್ಯಾಲಾಗ ನಮ್ಮ ಮಟ್ಟ ನೋಡು, ಮದುವೆ ಅದೊಂದು ತಿಂಗಳಿಗೆ ಎಂದು ಬರ್ಬೇಕು ಹಂಗ್ ಮಾಡ್ಬಿಟ್ಟಲ್ಲ. ಸೀರೆ ಒಗೆವ, ಅಕ್ಕಿವನವು, ಬಟ್ಟ ಒಗೆವ ಎಲ್ಲ ಅವನೇ. ಈಗ ಚೂಡಿದಾರ ಅವಾಗ ಹಾಕ್ಬಿಟ್ಟು ಬಂದಿನಿ. ಈಗ ಹಂಗ ಅದ್ಬಸ್ತ್ ಇಟ್ಕೋಬೇಕು. ಹೆಂಗಸರು ಒಂದ್ ಏನ್ ತಿಳ್ಕೊಂಡಿದ್ದ ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ನಮ್ಮ ಮಾತ ಕೇಳಬೇಕು. ಹೊಡೆದ ಬಿಡ್ತಾನೆ. ಪುಟ್ಟ ಮೇಲೆ ಮೊರೆ ಎತ್ತಕೋ, ಮೊರ ಮೇಲೆ ಪುಟ್ಟ ಎತ್ತಕೋ, ದಿಟ್ಟ ಬರಿ ಎತ್ತಕೋ ಅವನ್ಯ. ಅದಕ್ಕೂ ಬಗ್ಲಿನ 3 ದಿನ ಗಂಟೆ ನೀರು ಏನು ಕೊಡ್ಬೇಡ. ಅಲ್ಲಿ ಕಿರ್ಕ ಮನಿಕ ಅವನೇ ಬರ್ತಾನೆ ದಾರ್ಗೆ. ಅದಕ್ಕೂ ಬಗ್ಲಿನ ಅಗ್ಗತ್ತಾಗುತ್ತೋ ಅಲ್ಗಾಕು. ನೀನ್ ಯಾತಕೋ ಇನ್ನೊಂದು ಮದುವೆ ಮಾಡ್ಕೊಂಡ್ ಬೇಡ್ಗಾಕಿ. ಸುಮ್ನೆ ಅಗ್ಗತ್ತಾಗುತ್ತೋ ಅಲ್ಗಾಕು. ಅಷ್ಟೊತ್ತು ಬಿದ್ದೈತಾನೆ. ನಮ್ಮ ಟೈಮ್ ಬಿದ್ದಿದ್ದು ಸೀಮೆಣ್ಣಕ್ಕೆ ಅವನಿಗೆ ಮತ್ತೆ ಏನೋ ಗೊತ್ತಿಲ್ಲದೊಳಗೆ ಇಷ್ಟು ಮಾತು ಹೇಳ್ಕೊಟ್ರ ಮನ ಮುರಿದೋಗೋದು ಎಷ್ಟೊತ್ತು. ಇವರೇ ನಾರದ್ರು. ಮಧ್ಯೆ ಎದ್ದು ಹೋದ್ರೆ ನೀವೇ ನೋಡ್ಕೊಳ್ಳಿ ಅವ್ರನ್ನ. ಇವ್ರು ಎಲ್ಲಾ ಕಥೆಯಲ್ಲೂ ಬರ್ತಾರೆ, ಎಲ್ಲಾ ಊರ್ಲೂ ಇರ್ತಾರೆ. ಇಲ್ಲಿ ಸ್ವಲ್ಪ ಕಮ್ಮಿ ಒಟ್ಲಿ. ಇದಕ್ಕೆ ನಾರದರು ಅಂತ ಕರೀತಾರೆ. ಇವರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ನೋಡಿ ಬಸವೇಶ್ವರ ಹುಟ್ಟೋದ ಕಾರಣ ಶಿವನ್ ಕೇಳ್ತಾನೆ, ನಾರದ ಎಲ್ಲಿಂದ ಬರ್ತಾ ಇದೆಯೇ? ಪರಲೋಕದ ವಿಚಾರವೇನು? ಪರಮೇಶ್ವರ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ ತುಂಬಿ ತೊಳಕಾಡ್ತಾ ಇದೆ. ಆ ಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೆ ಈ ಕೈಲಾಸದಿಂದ ಯಾರಾದರೂ ಅವತರಿಸಿ ಭೂಲೋಕಕ್ಕೆ ಹೋಗ್ಲೇಬೇಕು. ನಿಜ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡಬೇಕಲ್ಲವೇ ಎನ್ನುವಾಗ ಈ ನಂದೀಶ್ವರನು ಕೈಲಾಸಕ್ಕೆ ಬಂದಲ್ಲ. ಕೈಲಾಸದ ದ್ವಾರಪಾಲಕರು ನಂದೀಶ್ವರನನ್ನು ಒಳಗಡೆ ಬಿಡದೆ ಬಾಗ್ಲಲ್ಲಿ ತಡೆದವ್ರೆ. ಯಾಕೆ? ಇಷ್ಟಲಿಂಗವನ್ನು ನಂದೀಶ್ವರ ಭೂಲೋಕದಲ್ಲಿ ಅನಿಮಿಷ ಮಹಾರಾಜನು ಕೊಟ್ಬಿಟ್ಟು ಬಂದ್ಬಿಟ್ಟು ಅವನ ಲಿಂಗವಿಲ್ಲ. ಕೈಲಾಸದ ದ್ವಾರಪಾಲಕರು ತಡೆದ್ರು.
ಶಿವನ್ ಕೇಳ್ತಾನೆ, ಏನದು ಗಲಾಟೆ? ಪರಮೇಶ್ವರ ನಂದೀಶ್ವರ ಇಷ್ಟಲಿಂಗವನ್ನು ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಭವ್ಯ ಆಗಿ ಬಂದಿದ್ದಾನೆ, ಅದಕ್ಕೆ ಅವನು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರು? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ, ಅವನನ್ನು ತಡಿಬೋದೆ? ನಾರದ್ರು ಕೇಳಬೇಕೆ? ಪರಮೇಶ್ವರ ದ್ವಾರಪಾಲಕರ ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ, ಇದೆಲ್ಲ ತಪ್ಪು ನಂದೀಶ್ವರಂದೆ ತಾನೆ. ಕೇಳು ಏನ್ ಮಾಡ್ದ ಲಿಂಗವನ್ನ ಅಂತ. ಬಾರಪ್ಪ ಈ ಕಡೆಗೆ. ಪರಮ ಪವಿತ್ರವಾದ ಇಷ್ಟಲಿಂಗವನ್ನು ಯಾರು ಕೊಟ್ಟು ಬಂದೆ? ಹನಿಮಿಷ ಮಹಾರಾಜನ ಕೊಟ್ಟೆ. ಯಾರವನ ಹನಿಮಿಷ ಮಹಾರಾಜ? ಮಹಾನ್ ಶಿವಭಕ್ತ. ಭೂಲೋಕದಲ್ಲಿ ಅರಮನೆಯಲ್ಲಿ ಬೃಹದಾಕಾರವಾದಂತ ಒಂದು ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದ. ಲಿಂಗಕ್ಕೆ ನೈವೇದ್ಯ ಮಾಡದೆ ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಡ್ತಿರ್ಲಿಲ್ಲ. ಅವನು ಬೇಟೆಯಾಡೋದಿಕ್ಕೆ ಅಂತ ಕಾಡೊಳಕ್ ಬಂದವನೇ. ಬೇಟೆಯಾಡಿ ಸುಸ್ತಾಗಿದ್ದಾನೆ. ನೀರು ಹರಿತಾ ಇದೆ, ಹಣ್ಣುಗಳು ನೇತಾಡ್ತಾ ಇದೆ. ತಿನ್ನಂಗಿಲ್ಲ. ಯಾಕೆ ಹೇಳಿ? ನೈವೇದ್ಯ ಮಾಡದೆ ಅವನು ತಿಂತಿರ್ಲಿಲ್ಲ. ನನ್ನ ಪ್ರಾಣ ಹೋದ್ರು ನನ್ನ ವ್ರತವನ್ನ ತಪ್ಪಿಸ್ಕೊಳ್ಳಲ್ಲ ಅಂತ ಕೂತುಬಿಟ್ಟವನು. ಆಗ ನಂದೀಶ್ವರ ಇವನ ಭಕ್ತಿಯನ್ನು ಕಂಡು, ಎಂತ ಭಕ್ತನ ಪಲೀನು. ಆದ್ರೆ ನೀನು ಅರಮನೆಯಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರೋದಲ್ಲ, ಅರಮನೆಯಲ್ಲೇ ಇರುತ್ತೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊ, ಇಲ್ಲಿರುತ್ತೆ. ಇದನ್ನ ಇಲ್ಲಿಟ್ಕೊಂಡು ನೀನು ಒತ್ತುಗೂ ತುತ್ತುಗೂ ನೈವೇದ್ಯ ಆಗ್ತಿರುತ್ತೆ ಅಂತ ತಮ್ಮ ಇಷ್ಟಲಿಂಗವನ್ನ ಅನಿಮಿಷ ಮಹಾರಾಜನು ಕೊಟ್ಟುಬಿಟ್ಟು ನೋಡಿ. ಅದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಬಸವಣ್ಣನವರು ಜಾತಿಗೊಬ್ಬ ಶರಣನನ್ನು ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಎಲ್ಲಾ ಭಕ್ತರನ್ನು ಒಡಗೂಡಿ ಮುಂದೆ ಕಥೆಯಲ್ಲಿ 196,000 ಶಿವಗಣಗಳಿಗೆ ನಿತ್ಯ ದಾಸೋಹ ಮಾಡ್ತಾರೆ. ಅದರಲ್ಲಿ ಮಹಾನ್ ಶರಣರಾಗಿ ಮಾದಿಗರ ಹರಳಯ್ಯ, ಹೊಲೆಯರ ಹೊನ್ನಯ್ಯ, ಹಂಬಿಗರ ಚೌಡಯ್ಯ, ಕುಂಬಾರ ಗುಂಡಯ್ಯ, ನೊಲೆಯ ಚಂದಯ್ಯ, ಆಯುಧಕ್ಕಿ ಮಾರಯ್ಯ, ಇವರೆಲ್ಲ ಶರಣರು. ಒಂದೊಂದು ಕುಲದವರು ಇಷ್ಟಲಿಂಗವನ್ನು ತಾವು ಕಟ್ಟಿಕೊಂಡು ಮಹಾ ಶರಣರು ಅನ್ಸ್ಕೋತಾರೆ. ಇಲ್ಲೇನಾಗಿದೆ ನೋಡಿ, ಆ ಪವಿತ್ರವಾಗಿರ್ತಕ್ಕಂಥ ಇನ್ನು ಕೆಲವರು ನಮ್ಮ ಯುವಕರು ಈಗಿನ ಕಾಲದಲ್ಲಿ ಮನೆಯಲ್ಲಿ ನೇತಾಕವ್ರ. ಶಿವರಾತ್ರಿ ಹಬ್ಬದ ದಿನಕ್ಕೆ ಹುಣಸಾಯಣ ಹಾಕೊಂಡು ತೊಳೆದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇಲ್ಲಿ ಕಟ್ಕೋತಾರೆ, ಪುನಃ ಅವತ್ತಿಗೆ ಕಳೆದಾಕ್ಬಿಡ್ತಾರೆ. ಅದು ಇಲ್ಲಿರ್ಬೇಕು. ಪ್ರತಿಯೊಂದು ತುತ್ತಿಗೂ ನೈವೇದ್ಯ ಆಗಿ ಹೋಗುತ್ತಂತೆ ನೋಡಿ. ಇಲ್ಲಿ ಈ ಮಾತನ್ನ ನಂದೀಶ್ವರ ಹೇಳ್ತಿರ್ಬೇಕಾದ್ರೆ ಇಷ್ಟಲಿಂಗವನ್ನ ಭೂಲೋಕದಲ್ಲಿ ಹನಿಮಿಷ ಮಹಾರಾಜನು ಕೊಟ್ಟು ಬಂದದ್ದು ತಪ್ಪೆ. ನೀನ್ ಲಿಂಗ ಕೊಟ್ಟು ಬಂದದ್ದು ತಪ್ಪಲ್ಲ, ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದಲ್ಲ, ಅದು ತಪ್ಪು. ಈಗ ಮತ್ತೆ ನೀನು ಭೂಲೋಕಕ್ಕೆ ಅವತರಿಸಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾವುದು, ನಾನು ಮಾಡುವ ಕರ್ತವ್ಯವಾದರೂ ಏನು? ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರ ಸಮಾದಲಾಂಬಿಕೆಯರ ಮಡಿಲಲ್ಲಿ ನೀನು ಬಸವನಾಗಿ ಹುಟ್ಟಿ ನಿನ್ನ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಮಲಪ್ರಭಾ ಕೃಷ್ಣಾ ನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬತಕ್ಕಂಥ ಸ್ಥಳಕ್ಕೆ ನೀನು ಬರುವೆ. ಅಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯಕ್ಕೆ ನೀನು ಬರುವೆ ಪ್ರಾಪ್ತ ವಯಸ್ಸಿಗೆ. ಆಗ ಈಗ ನಿನ್ನ ಕೈಲಾಸದ ಬಾಗ್ಲಲ್ಲಿ ತಡೆದ್ರಲ್ಲ ಈ ದ್ವಾರಪಾಲಕರು, ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ ಕಲ್ಯಾಣ ಪಟ್ಟಣದಲ್ಲಿ. ನೋಡಿ ಯಾರ್ಯಾರು ಏನೇನಾಗಿ ಹುಟ್ಟುತ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಆ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಆ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇಷ್ಟಲ್ಲದೆ ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟಕ್ಕೆಲ್ಲ ಕಾರಣಕರ್ತರಾದಂಥ ಈ ನಾರದರು ಆ ಕಲ್ಯಾಣ ಪಟ್ಟಣದಲ್ಲಿ ನಿನ್ನ ಭಕ್ತಿಯನ್ನು ಶಿಖರಕ್ಕೆ ಏರಿಸುವುದಕ್ಕೋಸ್ಕರವಾಗಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ಅಂತ ನೋಡಿ. ನಾರದರ್ಗ ಅಲ್ಲೂ ಅದೇ ಪೋಸ್ಟು. ಈ ಗಾರ ಕೆಲಸ ಮಾಡೋರ್ಗೆ ಮರ ಕೆಲಸ ಮಾಡೋದ್ರು ಮಾಡಕ್ಕಾಯ್ತದ, ತಪ್ಲಾ ಬಾರ್ಸೋರ್ಗೆ ಹಾರ್ಮೋನಿಯಂ ಕೊಟ್ರು ಬಾರ್ಸಕ್ಕಾಯ್ತದ? ಅವ್ರವ್ರ ಕಸುಬು ಅವ್ರಿಗೆ ಹೆಚ್ಚು. ಹಂಗೆ ನಾರದರ ಕೆಲಸ ಅವ್ರಿಗೆ ಹೆಚ್ಚು. ಓ ಅವನ ನಮ್ಮ 3ನೇ ಏಡ್ ಮಾಡ್ಬಿಟ್ಟ ಬೋಡ್ಡಿ ಅಂತಾರ ನೋಡಿ. ಓ ಅವನೇ ಮಾಡಿರ್ಬೇಕು ಅಂತಾರೆ ಕೂತ್ಕೊಂಡ್ ಜಾಗದಲ್ಲಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ನಾರದರಿಗೆ ಅದೇ ಕೆಲಸ. ಇಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಭೂಲೋಕದಲ್ಲಿ ನಾರದರು ಹುಟ್ಟಬೇಕು ಅಂದಾಗ ಇದಲ್ಲದೆ ಕೈಲಾಸದಲ್ಲಿರ್ತಕ್ಕಂಥ 196,000 ಶಿವಶರಣರು, 777 ಜನ ಅಮರಗಣಗಳು ಭೂಲೋಕದಲ್ಲಿ ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಯ ಪಾತ್ರನಾಗಿ ನೀನು ಭೂತಳವನ್ನು ಉದ್ಧರಿಸಿ ಬಾ. ನಾನು ಸಂಗಮೇಶ್ವರನಾಗಿ, ಕೂಡಲ ಸಂಗಮನಾಥನಾಗಿ, ಯಾವ ಪವಿತ್ರವಾಗಿರ್ತಕ್ಕಂಥ ಸಿದ್ದರಾಮೇಶ್ವರನಾಗಿ, ಅಲ್ಲಮ ಪ್ರಭುವಾಗಿ ನಿನ್ನ ಬಳಿಗೆ ನಾ ಬರುವೆ.
ನಿನ್ನ ಜೀವನದ ದಾರಿಯಲ್ಲಿ ನೀನು ರಚಿಸುವಂತ ಒಂದೊಂದು ವಚನಗಳು ಕೂಡಲ ಸಂಗಮನಾಥ ಎಂಬ ಅಂಕಿತ ನಾಮದಿಂದ ಜಗತ್ತನ್ನು ಉದ್ಧರಿಸಲಿ, ಜಗತ್ತಿನ ಮಾನವರಿಗೆ ದಾರಿ ದೀಪವಾಗಲಿ ಅಂತ ಶಿವನು ಕೈಲಾಸದಲ್ಲಿ ಅಭಯವನ್ನೆತ್ತುತ್ತಿರಬೇಕಾದ್ರೆ ಢಮರುಗ ಕೊಂಬನಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ ಕೈಲಾಸದಲ್ಲಿ. ಎಲ್ಲದಕ್ಕೂ ಭಗವಂತನ ಸಾಕಾರ ಇರಬೇಕು. ಕೇಳ್ಕೊಳ್ಳಿ, ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ. ಬಸವಣ್ಣವರು ಮುಂದೆ ಒಂದು ಮಾತು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡುವಯ್ಯನಹುದಯ್ಯ, ನೀನೊಲಿದರೆ ವಿಷವೋ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿರ್ಪುದು ಕಾಣ ಕೂಡಲು ಸಂಗಮ ದೇವ. ಯಾರಾದ್ರೂ ಪುಣ್ಯಾತ್ಮರು ಇಲ್ಲಿ ನನ್ನ ಸಾವು ಇಂಥ ದಿವಸ ಅಂತ ಡೇಟ್ ಬರ್ಕೊಂಡ್ರು ಇದಾರ? ಹೆಂಗಸರಾದ್ರೂ ಆಗ್ಬೋದು ಅಲ್ಲಪ್ಪ. ಎಲ್ಲ ಮಿಷಿನ್ನು ಕಂಡಿಡ್ದಾಗದ, ಬೆಟ್ಟನೆ ಗುಡ್ಡನೆ ಪುಡಿ ಮಾಡೋ ಮಿಷಿನ್ಗಳು ಕಂಡಿಡಿದು ಬಿಟ್ಟವ್ರೆ ಅಲ್ವಾ? ಎಂತೆಂತ ನೀರ್ನ ತಡೆಯುವಂತ ಶಕ್ತಿ ಮಿಷಿನ್ಗಳೆಲ್ಲ ಬಂದವೆ. ಈ ನರನಾಡಿಗಳನ್ನೆಲ್ಲ ಶೋಧನೆ ಮಾಡ್ಕೊಂಬತ್ತದ ಶರೀರ ಒಳಕ್ಕೆ ಹೋಗ್ಬಿಟ್ಟು. ಅದೇ MS ಸ್ಕ್ಯಾನ್ ಅಂತ, ಯಾವ್ದದು MRI. ಇದೆಲ್ಲಾ ತರದನ್ನು ಕಂಡಿಡಿದಿರೋ ಮನುಷ್ಯ ತನ್ನ ಸಾವಿನ ಡೇಟ್ ಅನ್ನು ಯಾಕೆ ಕಂಡಿಡಿಯೋಕ್ಕಾಗಿಲ್ಲ? ಬಸವೇಶ್ವರ ಇದ್ದಾನೋ ಇಲ್ವೋ? ಇದಾನೆ. ಅವನು ಇರೋ ಹೊತ್ತಿಗೆ ನಮ್ಗೆ ಡೇಟ್ ಗೊತ್ತಿಲ್ಲ. ಅವನ ಕೈಲಿ ಇಟ್ಕೊಂಡವನೇ ಅದನ್ನ. ನಾ ಇಟ್ಟಾಗೆ ಇರಬೇಕು, ನಾ ಕೊಟ್ಟಿದ್ದ ತಿನ್ಬೇಕು, ನಿನ್ ಗೊತ್ತಾಯ್ತು ಬಾ ನಿನ್ ಕಂತೆಲ್ಲ ಮುಗ್ದೋಗೋ ಬಂದ್ಬಿಡು ಅಂದ್ರೆ ಅವನೆಲ್ಲಿದ್ರು ಒಯ್ತಾ ಇರ್ಬೇಕು ಅಲ್ಲಿಗೆ. ದೇವ್ರಿಲ್ಲ ಅನ್ನೋದಕ್ಕೆ ಕೆಲವ್ರು ಅಂತಾರಲ್ಲ, ಈ ಕಾಲದಲ್ಲಿ ದೇವ್ರೆಲ್ಲಿದ್ದಾನೋ ಕೂತ್ಕೋ ಅಂತಾರಲ್ಲ. ದೇವ್ರಿಲ್ಲ ಅನ್ನೋನು ಎಲ್ಲವನ್ನ ಕಂಡಿಡ್ದಿರೋ ತನ್ನ ಸಾವನ್ನ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಸಾವಂತೂ ಗೆಲ್ಲಕ್ಕಾಗ್ಲಿಲ್ಲ. ತನ್ನ ಸಾವು ಯಾವತ್ತು ಬರುತ್ತೆ ಅನ್ನೋದನ್ನ ಹೇಳಕ್ಕಾಯ್ತದ? ಅವನೇ ದೇವ್ರು ಅಲ್ಲಿಗೆ. ಯಾವತ್ತದನ್ನು ಕಂಡಿಡಿದು ಬಿಡ್ತಾನೆ ಅವತ್ತಿಗೆ ಬಸವೇಶ್ವರನೂ ಇರಲ್ಲ, ಮಾದೇಶ್ವರನೂ ಇರಲ್ಲ, ಯಾರು ಇರಲ್ಲ. ಇವನೇ ದೇವ್ರಾಗೋಯ್ತಾನೆ. ಯಾಕೆಂದ್ರೆ ಈಗಲೇ ಸಾವಿದ್ರೇನೆ ದೇವ್ರನ್ನೇ ಮಾರ್ಕತಾನೆ. ಈಗ ದೇವ್ರ ಉಂಡಿನೇ ಕಳ್ತನ ಮಾಡಕ್ ಹೋಯ್ತಾನೆ. ಆದರೆ ಸಾವನ್ನೇ ಗೆದ್ದು ಬಿಟ್ರೆ ಈ ಮನುಷ್ಯನಾದವನು. ಅದಕ್ಕೆ ನೋಡಿ ಬಸವಣ್ಣವ್ರು ಏನ್ ಹೇಳಿದ್ರು, ಎಲ್ಲ ಅವನ ಸಾಕಾರ. ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂದ್ರೆ ಅವನು ಒಲಿದರೆ ಒಣಗೋಗಿರೋ ಮರ ಚಿಗುರಿಕೊಳ್ಳುತ್ತೆ. ಮನುಷ್ಯನ ಕೈಲಿ ಏನಿದೆ? ಚಿಗುರಿರೋ ಮರನ ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಪರಮಾತ್ಮನ ಸಾಕಾರ ಹೊಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ. ಈ ಕೆಲವರು ಹಳ್ಳಿ ಕಡೆ ಮಾತಾಡ್ತಾರೆ, ಅಯ್ಯ ಬಡಿಗಣ್ಣಂತ ಜಮೀನ್ ಇರೋ ಗಂಟೆ ಏನೂ ಬೆಳೀತಿರ್ನಿಲ್ಲ ಕಣ, ಅದು ಯಾವನ ಮೈಸೂರು ಶಿವಕುಮಾರ್ ಅಂತ ತಕೊಬಿಟ್ಟು ಏನಣ್ಣ ಚಿನ್ನ ಬೆಳೆಯಂಗ್ ಬೆಳೀತಾದಲ್ಲಣ್ಣ ಅಂತಾರೆ. ನಿಜ ತಾನೆ? ಹಳ್ಳಿ ಕಡೆ ಅಂದ್ರೆ ಬರಡಾಗಿರೋ ಹಸು ಕರಿಯುತ್ತೆ, ಬರಡಾಗಿರೋ ಭೂಮಿ ಬೆಳೆಯುತ್ತೆ. ಅವನ ಸಾಕಾರ ಹೊಂದಿದ್ರೆ ನಾವೇನು ಬಯಸ್ಕೋತೀವೋ ಅದು ನಮ್ಮ ಹತ್ರಕ್ಕೆ ಬರುತ್ತಂತೆ. ನೋಡಿ, 10 ಗ್ರಾಮ್ ಚಿನ್ನ ಬಯಸ್ಕೊಳ್ಳಿ, ಈಗ ಒಳ್ಳೆ ರೈಟ್ ಅದ. ಈಗ ಇಲ್ಲ ಬಸವಣ್ಣವ್ರ ಕತೆ ಕೇಳಿದವ್ರಿಗೆ ಮೊನ್ನೆ ನಕ್ಲೇಸ್ ಏನೋ ಸಿಕ್ಕಿದ್ದಂತೆ. ಒರಿಜಿನಲ್ ಕಣೇನ್ ಜಾತ್ರಾ ಐಟಮ್ ಅಂತಿದ್ಯಾ ಅಂದ್ರೆ ನಿಮ್ಗೇನಾದ್ರೂ ಒಂದು ಒಳ್ಳೇದಾಗುತ್ತೆ. ಅವರ ಸಾಕಾರ ಹೊಂದಿದ್ರೆ ಏನ ಹೇಳ್ಸೋ ತಾಯ ಎದ್ ಕೂತ್ಕೊ ನಕ್ಲೇಸ್ ಸಿಕ್ಕದಂತ. ಅದಕ್ಕೆ ನಾವು ಭಗವಂತನನ್ನ ನಂಬಬೇಕು, ಪರಮಾತ್ಮನನ್ನ ನಂಬಬೇಕು. ಮೊನ್ನೆ ಒಂದು ಸಾವುಗೆ ಹೋಗಿವಿ, ಕೇಳ್ಕೊಳ್ಳಿ, ನಿಜವಾದ ನಡೆದ ಘಟನೆ. ಏನ್ ಗೊಳೋ ಅಂತ ಅಳ್ತಾಳೆ. ಅಯ್ಯೋ ನನ್ ದೊರ ಮಗ ಹೊಂಟೋದ್ನಲ್ಲವ, ನನ್ ಕೈ ಬಿಟ್ಬಿಟ್ಟು ಹೊಂಟೋದ್ನಲ್ಲವ, ನನ್ ಕೈ ಕೊಟ್ಬಿಟ್ಟು ಹೊಂಟೋದ್ನಲ್ಲವ, ಅಯ್ಯೋ 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 ಅಂತಾಳೆ. ಎಲ್ಲರನ್ನೂ ಬೈತಾವಳೆ ಇಂಡೈರೆಕ್ಟ್ ಆಗಿ. ಯಾರಿಗೂ ಗೊತ್ತಾಯ್ತಿಲ್ಲ, ನಂಗೆ ಗೊತ್ತಾಯ್ತಾ ಅದು. ಸಮಾಧಾನ ಮಾಡ್ಕಂದ್ರೆ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ಬೀದಿ ಒಳಗ ನಾವು ಗಂಡ ಹೆಂಡ್ತಿರು ಹೋಯ್ತಿರೋ ರಾಜ್ಕುಮಾರ್ ಭಾರತಿ ಹೋದಂಗ ಆಯ್ತಾ ಅಂತಿದ್ರು. ಹಂಗಂದು ಒಂದು ಮುಂಡ ಮಕ್ಕ ತೀರ್ಸ್ಬಿಟ್ರಲ್ಲವ ಅಂತಾಳೆ. ಎಲ್ಲರನ್ನೂ ಬೈತಾವಳ. ಅಷ್ಟೊತ್ತ ನಾವು ಹೂನಾರ ತಕೊಂಡು ಹೋದ್ರೆ, ಶಿವಕುಮಾರಣ್ಣ ದಿನ ಫೋನ್ಲಿ ನಿಮ್ ಕಥಾನೇ ನೋಡ್ತಿದ್ರು ಕಣ, ನೀವೇ ಅವ್ರಿಗೆ ಕಥಾ ಮಾಡಕ್ ಬಂದ್ಬಿಟ್ರಿ ಅಲ್ಲಣ್ಣ ಅಂದ. ಅಂದ್ರೆ ನನ್ನ ಯಮಧರ್ಮ ಬದಕ್ ಬಂದಿಲ್ಲ ಅಂತ ಅಂತಿರೋದು. ನಾನು ಪಾಪ ದುಃಖದಲ್ಲ ಅವಳೆ ಅಂತ ನಾವು ಪಾಪ ಆಯ್ತು ಸಮಾಧಾನ ಮಾಡ್ಕವ ಅಂದ್ರೆ ಸಮಾಧಿಗೆ ತಕೊಂಡು ಉಳ್ಬೇಕಲ್ಲ. ಆ ಉಳುವಾಗ ದಿಕ್ಪೂಜೆನೆಲ್ಲ ಮಾಡಿ ಒಳಗ್ ತಕೊಂಡೋಗಿ ಇಳಿಸಿದ್ರು. ಯಜಮಾನ್ರಂದ್ರು, ಕರೀರಪ್ಪ ಹೆಂಡ್ತಿನ ಒಂಚೂರು ಮುಖ ನೋಡ್ಕೊಳ್ಳಿ ಅಂದ್ರು. ಅಯ್ಯೋ ಯಾವ ಮುಖ ನೋಡ್ಲೇವ, 40 ವರ್ಷದಿಂದ ನೋಡಿ ನೋಡಿ ಸಾಕಾಗದ ಮುಖ. ಆ ಮುಖ ಏನ್ ನೋಡ್ಲಿ? ಬೆಳ್ಳೋಡಿಯಪ್ಪ, ಬೆಳ್ಳೋಡಿಯಪ್ಪ, ನಿಮ್ ಕೈ ಮುಗಿತೀನಿ, 2 ಕೈ ಬೆಳ್ಳೋಡಿಯಪ್ಪ, ಮುಖ ನೋಡಲ್ಲ ನಾನು, ಬೆಳ್ಳೋಡಿ. ನಾನೇನು ಬೆಳ್ಳೋಡಿ ಅಂತಾಳಲ್ಲ ಅಂದ್ರೆ 10 ಗ್ರಾಮದ ಒಂದು ಉಂಗ್ರ ಉಳ್ಕೊಂಬಿಟ್ಟದ. ಅದಕ್ಕೆ ಅವ ಮುಖನೇನ್ ನೋಡ್ಲಿ, ಮುಖದಲ್ಲಿ ಏನ್ ಸಿಕ್ಕದ್ದು ಅಂತ ಅವ ಸತ್ತೋಗನ.
ಬೆಳ್ಳೋಡಪ್ಪ ನಿಮ್ ಕೈ ಮುಗಿತೀನಿ ಬೆಳ್ಳೋಡೆ. ಅವ್ವ ಸಮಾಧಾನ ಮಾಡ್ಕೊ, ಇದೇನು ನೀವು ಪೇಚಾಡ್ತಿರೋದು, ಏನ ಬೆಳ್ಳೋಡೋದು? ಅಯ್ಯೋ ನಿಮ್ ತಿಥಿ ಮಾಡೋರ ಮಣ್ಣು ಮುಚ್ಚಿಬಿಡ್ತಾರ. ಬೆಳ್ಳೋಡಿ ಮೊದ್ಲೋಗಿ ಬೆಳ್ಳೋಡಿ. ಆಗ ಒಳಗ್ ಮುಚ್ಚವಂದ ಹಾಕೋ ಏನಾದ್ರೂ ಬತ್ತ ಇಲ್ಲ, ಎಣ ಊದ್ಕೊಂಡ್ಬಿಟ್ಟದ. ನಾವು ಆ ಬೇಕಾದ ಆಟ ಆಡಿದ್ರು ಕಳೆಯಕ್ಕಾಯ್ತಿಲ್ಲ. ಹಾಗನ್ಬೇಡಿಕಪ್ಪ, 10 ಗ್ರಾಮದ 1,20,000 ಎತ್ತ. ಹಾಗನ್ಬೇಡಿ. ಅವರು ನಂತ ಪ್ರಾಮಿಸ್ ಮಾಡಿಸ್ಕೊಬಿಟ್ಟಾರ. ಏನಂತೀಯ? ನಾ ಇರೋ ಗಂಟ ನಾ ಹಾಕತ್ತೀನಿ, ಸತ್ತ ಮೇಲೆ ನೀ ಹಾಕಬೇಕು ಅಂದ್ಬಿಟ್ಟಾರ. ನೋಡಿ ಪ್ರಾಮಿಸ್ ಬೇರೆ. ಅವ ಇದ್ದಾನೆ ಹೇಗೆ ಕೇಳಕ? ಅಯ್ಯೋ ಹಾಗನ್ಬೇಡಿಕಪ್ಪ, ಕಳ್ಕಳೆಪ್ಪ ಬಿಡ್ಬೇಕಪ್ಪ. ಬರಲ್ಲ ಅಂತ ಹೇಳ ಅವಳ್ಗ, ಬರಲ್ಲ ಕಣಕ. ಅಗಂದೇಟ್ಗೆ ಪಕ್ಕದಲ್ಲಿ ಕುಡುಗ್ಲಿತ್ತು ಎತ್ಕೊಟ್ಬಿಡೋದ. ಕೂದಾಕ್ಬಿಡಿಯಪ್ಪ ಬೆಳ್ಳ. ಏನಕ್ಕ ಕೂದಾಕ್ಬಿಡಿ ಬೆಳ್ಳ. ಉಂಗ್ರ ಬೇಕ ಕೂದಾಕ್ಬಿಡಿಯಪ್ಪ ಬೆಳ್ಳ. ಕೂದ ಬೆಳ್ಳ ನಟ್ಕಂಡ್ ಮುರ್ದೆ ಉಂಗ್ರ ಕಾಳ ಕೊಟ್ಬಿಡ್ತಲಿ. ಒರ್ಸ್ಕೊಂಡು ಸೇರ್ ಗಂಟು ಹಾಕೊಂಡ್ಬಿಟ್ಲಲ್ಲಪ್ಪ. ಅಯ್ಯೋ ನನ್ ದೊರ ಮಗನಿಗದ ಏನ್ ನೋವು ಆಯ್ತಕ್ಕವ ಅಂತ ನಾವೊಂದಿ ತೊಳ್ಳ ಒಳಕವಳ್ಳ. ನೋಡಿದ್ರ ಒಂದ್ ಉಂಗ್ರ ಬುಡ್ನಿಲ್ಲ. ಅಕಸ್ಮಾತ್ ಅವಳು ಗಂಡನಿಗೆ ಪ್ರಿಯ ಉಂಗ್ರ ಬಿಟ್ಬಿಟ್ರು ಬಾಮ ಇದ್ದೇ ಸ್ಕೆಚ್ ಹಾಕ್ತಾನ. ಅದಕ್ಕೆ ನಮ್ಮ ಬಾವ್ ತಕೋಯ್ತಿದ್ನ ಅಂತ. ನೋಡಿದ್ರಪ್ಪ, ಏನೂ ಇಲ್ಲ, ಹುಟ್ಟು ಬಟ್ಟೆನೂ ಇಲ್ಲ, ನೀನು ಧರಿಸಿರುವಂತ ಒಂದು ಒಡವೆನೂ ಇಲ್ಲ. ನಿನ್ ಜೊತೆಯಲ್ಲಿ ಬರೋದೇನು ಬಸವಣ್ಣವ್ರು ಹೇಳಿದ್ರಲ್ಲ, ನೀನು ಪೂಜೆ ಮಾಡಿದ ಇಷ್ಟಲಿಂಗವನ್ನ ದವಡೆಗೆ ಹಾಕಿ ಕಳಿಸ್ತಾರೆ. ಕೆಲವು ಕಡೆ ಉತ್ತರ ಕರ್ನಾಟಕದ ಕಡೆ ಕಂಕಳಿಗೆ ಹಾಕಿ ಕಳಿಸ್ತಾರೆ. ಅಲ್ಲಿಗೆ ಪೂಜೆ ಮಾಡಿದ ದೇವರೇ ನಿನ್ ಜೊತೆಲಿ ಬಂದದ್ದು. ನಿನ್ನ ಹೆಂಡತಿ ಮಕ್ಕಳು ಗಂಡ ಮನೆ ಮಠ ಏನೂ ಬರ್ಲಿಲ್ಲ. ಒಂದು ಊರ್ಲಿ ಕಥಾ ಮಾಡಿಸ್ಬಿಟ್ಟು ಅಣ್ಣ ತಂದಿರು ದೊಣ್ಣೆ ತಕೊಂಡ್ರಲ್ಲಪ್ಪ, ನಾನೇ ಕಥಾ ಮಾಡ್ಬಿಟ್ಟು 2,000 ರೂಪಾಯಿ ಅಡ್ವಾನ್ಸ್ ಹಾಕ್ಬಿಟ್ಟ ನಮ್ಮ ಮೊಬೈಲ್ಗ. ಹೋಗಿ ಕಥೆ ಆದ್ಮೇಲೆ ಅದಕ್ಕೆ ನೀನ್ ಮಾಡಿಸು ಅಂತ ಹೇಳಿದ್ದ ನಾವು ಕಥೆ ಅಂತ ನಾವೊಬ್ಬ ಮಗನ. ಇನ್ನೊಬ್ಬ ಅಂತಾನ ಬೋಳಿ ಮಗ ಹೇಳ್ಬಿಟ್ಟು ಹಾಕ್ಬಿಟ್ಟು ಈ ಬೋಳಿ ಮಗ ಬಂದ್ ಮಾಡ್ಬಿಟ್ನ ಕಥೆ ಅನ್ನ. ನಾನು ಅಪ್ಪ ನೀವು ಕೊಡ್ದೇರು ಪರವಾಗಿಲ್ಲಪ್ಪ, ದುಡ್ಡ ಬೈಬೇಡ, ಸುಮ್ನಿರೋ. ನೀವು ಸುಮ್ನಿರಿ ಸಾ. ಏನ್ ಜಗಳ ಕತ್ಕೊಂಡಾರ ಊರ್ನ ಯಜಮಾನ್ರುಗಳು ಬಂದ್ ಪಂಚಾಯಿತಿ ಮಾಡಿ ಏನೋ ಅಷ್ಟ ಇಷ್ಟ ಕೊಡಿಸ್ರು. ಇಂಥ ಪ್ರಪಂಚದಲ್ಲಿ ನಾವೇನ್ ತಕೊಂಡು ಹೋಯ್ತೀವಿ? ಬಸವಣ್ಣವ್ರು ಹೇಳಿದ್ದದೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಎಷ್ಟು ಹೇಳ್ಕೊಂಡು ಹೋಗ್ಬೋದು. ಅದಕ್ಕೆ ನೋಡಿ ಇವತ್ತೇನು ಇಲ್ಲಿ ಕೂತ್ಕೊಂಡು ನಾವು ಸಂಪಾದನೆ ಮಾಡ್ತಾ ಇದೀವ, ಭಗವಂತನ ಪುಣ್ಯ ಅದೊಂದೇ ನಮ್ಮ ಸಂಗಡ ಬರೋದು, ಇನ್ನೇನೂ ಬರಲ್ಲ. ಇದು ಹೇಳ್ತಾ ಮಹಾನುಭಾವನಾಗಿರ್ತಕ್ಕಂಥ ಬಸವನಿಗೆ ಅಭಯವನಿತ್ತು. ಶಿವನು ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಜಗತ್ತಿಗೆ ಸಾರುತ್ತಾ ನಿನ್ನ ಕೀರ್ತಿ ಅಮರವಾಗಲಿ, ಸೂರ್ಯ ಚಂದ್ರರುವ ತನಕ ನಿನ್ನ ಕೀರ್ತಿ ಅಮರವಾಗಲಿ ಅಂತ ಶಿವನ ಆಶೀರ್ವಾದ ಮಾಡಿದ ಫಲವೇ ಊರಿಗೊಂದು ಬಸವನ ಗುಡಿ ಇರೋದು. ಅದರಲ್ಲಿ ಇಂಥ ಗ್ರಾಮಗಳಲ್ಲಿ ಪುರಾತನವಾದ ಬಸವನ ಗುಡಿ. ಹೊನ್ನೇರು ಅಂತ ಕಟ್ತಾರೆ, ಇನ್ನು ಬಿಟ್ಟಿಲ್ಲ ಅದನ್ನ. ಹೊನ್ನೇರು ಅಂದ್ರೆ ಚಿನ್ನದ ನೇಗಿಲು ಕಟ್ಟೋದು ಅಂತ. ಬಸವಣ್ಣನ ಅವತ್ತು ಎತ್ತುಗಳನ್ನ ತೊಳೆದು ಒಂದು ಬಳಸು ಹೊಡೆದು ಉಗಾದಿ ಹಬ್ಬದ ದಿವಸ ಹೊನ್ನೇರು ಕಟ್ಟಿ ಇನ್ನು ಮುಂಗಾರು ಮಳೆ ಪ್ರಾರಂಭವಾಗುತ್ತೆ, ರೈತನಿಗೆ ಹರ್ಷದಾಯಕವಾಗ್ಲಿ ಅಂತ ಆ ಬಸವಣ್ಣನ ಮುಂಭಾಗದಲ್ಲಿ ಬೇವಿನ ಸೊಪ್ಪೆಲ್ಲ ಹಾಕಿ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು ಊರಿಗೊಂದು ಬಸವನ ಗುಡಿಯಾಗಿ. ಇದನ್ನು ಶಿವ ಕೈಲಾಸದಲ್ಲಿ ಅಭಯವನಿತ್ತಂತೆ. ಅಲ್ಲಿ ಕೈಲಾಸದಲ್ಲಿ ಶಿವ ಅಭಯವನಿದ್ದ. ಗಂಡ ಹೆಂಡತಿರಿಬ್ರು ಕೂಡ ನಂದಿನೊಂಪಿ ವ್ರತವನ್ನ ಮಾಡ್ತಾ ಇದ್ದಾರೆ. ಯಾರು? ಮಾದರಸ ಮಾದಲಾಂಬಿಕೆಯರು. ಎಲ್ಲಿ? ನಮ್ಮ ಉತ್ತರ ಕರ್ನಾಟಕದ ಇಂಗಳೇಶ್ವರ ಬಾಗೇವಾಡಿ ಅಂತ ಕರೀತಾರೆ. ಬಾಗೇವಾಡಿ ಅನ್ನೋದು ತಾಲೂಕು, ಸರಗೂರು ತರ. ಅದರ ಪಕ್ಕದಲ್ಲಿ 3 ಕಿಲೋಮೀಟರ್ ದೂರದಲ್ಲಿ ಇವತ್ತು ಇಂಗಳೇಶ್ವರ ಅಂತ ಒಂದು ಹಳ್ಳಿ. ಅಲ್ಲಿ ಮಾದರಸ ಮಾದಲಾಂಬಿಕೆ ಎಂಬತಕ್ಕಂಥವರು ಶೈವ ಬ್ರಾಹ್ಮಣರು ಒಂದು ಸಾಮಂತ ರಾಜ್ಯವನ್ನು ಕಟ್ಟಿಕೊಂಡು ತಮ್ಮದೇ ಆದಂತ ಸತ್ಯ ಧರ್ಮ ನ್ಯಾಯ ನೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಒಂದು ಧರ್ಮ ಅಪಾರವಾದದ್ದು. ಅವರಿಗೆ ಗಂಡು ಸಂತಾನ ಭಾಗ್ಯವಿಲ್ಲ ಅಂತಕ್ಕಂಥ ಚಿಂತೆ. ಅವಳ ಹೆಣ್ಮಗಳಿದ್ದಾಳೆ, ಅವಳ ಹೆಸರು ನಾಗಮ್ಮ ಅಂತ, ಪ್ರೀತಿ ಪಾತ್ರಳಾಗಿ ಬೆಳೀತಿದ್ದಾಳೆ. ಅಯ್ಯೋ ಪರರ ಮನೆಗೆ ದೀಪ ಹಚ್ಚಕ್ ಹೋಯ್ತಾಳೆ ಅವಳು. ನಮ್ಮ ರಾಜ್ಯವನ್ನ ಆಳೋದಕ್ಕೆ ಒಬ್ಬ ಗಂಡು ಮಗ ಇಲ್ಲವಲ್ಲ, ಒಂದು ಗಂಡು ಮಗನ್ನ ಕೊಡುವಂತ ಬೇಡುವ ಸಂದರ್ಭದಲ್ಲಿ ಅಲ್ಲಿ ಕೈಲಾಸದಲ್ಲಿ ತೀರ್ಮಾನವಾಯ್ತಲ್ಲ, ಇಂಥ ಜಾಗದಲ್ಲಿ ಹುಟ್ಟಬೇಕು, ಅಯ್ಯೋ ನಿಜತ್ವದಿಂದ ಜಗತ್ತನ್ನು ಉದ್ಧರಿಸಬೇಕು ಅಂತ ನಾರದರ ಒಂದು ವಿನೋದದಿಂದ ಅವತ್ತು ಪೂಜೆ ಮಾಡುವಾಗ ಬಲಭಾಗದಲ್ಲಿ ಪುಷ್ಪ ಬಿತ್ತು. ನಂದಿಕೇಶ್ವರ ಮತ್ತು ಇಂಗಳೇಶ್ವರ ನಮ್ಮ ಗ್ರಾಮ ದೇವರುಗಳಿಗೆ ನಾವು ಅಲಂಕಾರ ಮಾಡ್ತೀವಿ. ಇವತ್ತು ನಮ್ಮ ಪರ್ವತಪ್ಪನವರು ನಮ್ಮ ಸ್ನೇಹಿತರೆಲ್ಲ ಎಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನ, ನಾನು ಇಲ್ಲಿಗೆ ಈ ಕಡೆಯಿಂದ ಬಂದ್ಬಿಟ್ಟೆ, ಬಿಡದೆ ನನ್ನ ಕರ್ಕೊಂಡು ಹೋಗಿ ಏನ್ ಪರ್ವತಪ್ಪನವರು ಇಷ್ಟೊಂದು ಇವರೊಬ್ರಿಗೋಸ್ಕರ ಹೋಗ್ಬೇಕಲ್ಲ ಅಂದ್ರೆ ಅಲ್ಲಿ ಹೋದಾಗ ಗೊತ್ತಾಯ್ತು 100 ಜನ ನಮ್ಮ ತಂಡದವ್ರನ್ನ ಕಾಯ್ಕೊಂಡಿದ್ರು. ಮುಳ್ಳೂರು ಅಂದ್ರೆ ಕಲಾವಿದರ ತವರೂರು, ಕಲಾವಿದರ ಪ್ರೋತ್ಸಾಹಿಸುವಂತ ಊರು. ನನಗೆ 2 ವರ್ಷದಲ್ಲೇನೋ ಒಂದು ಹರಿಶ್ಚಂದ್ರ ನಾಟಕ ಮಾಡಿದ್ದೆ. 16 ಕಡೆ ಹರಿಶ್ಚಂದ್ರ ನಾಟಕ ಮಾಡಿ ನಮ್ಮ ಪರ್ವತಪ್ಪನವರು ವಿಶ್ವಾಮಿತ್ರನ ಪಾತ್ರ ಮಾಡಿದ್ದಾರೆ. ಬಹಳ ತೃಪ್ತಿ ಕೊಟ್ಟಂತ ಜಾಗ ಯಾವುದಪ್ಪ ಅಂದ್ರೆ ನಮ್ಮ ಮುಳ್ಳೂರು ಗ್ರಾಮ.
ಇವರೇ ಸೂತ್ರಧಾರಿ ನಮ್ಮ ಪರ್ವತಪ್ಪನವರೇ. ಅದರಲ್ಲಿ ಉದಯ್ ಕುಮಾರ್ನ ಮೀರಿಸುವಂತ ಒಳ್ಳೆ ಕಲಾವಿದರು. ಇನ್ನು 150ಕ್ಕೂ ಹೆಚ್ಚು 200 ಆಗಿದ್ದೇವೇನೋ 200 ಭೃಗು ಮಹರ್ಷಿಗಳ ಪಾತ್ರ ಮಾಡಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೆಸರು ತಂದವರು ಮುಳ್ಳೂರು ಪರ್ವತಪ್ಪ ಅಂತ. ಕೆಲವರು ನಮ್ಗೆ ಆ ಮುಳ್ಳೂರು ಅಂತ ತಿಳ್ಕೊತಾರೆ ಇವ್ರನ್ನ. ನಾ ಎಲ್ರಿಗೂ ಹೇಳಿದೆ ಆ ಮುಳ್ಳೂರಲ್ಲ, ಅಲ್ಲೊಂದು ಕಲಾವಿದರ ಮುಳ್ಳೂರಿದೆ ಸರಗೂರು ತಾಲೂಕಿನಲ್ಲಿ. ಆ ಮುಳ್ಳೂರು ಅಂದ್ರೆ ಮನುಷ್ಯನಾಗಿರ್ತಕ್ಕಂಥ ಅವನು ಪುಣ್ಯವನ್ನು ಗಳಿಸ್ಕೋಬೇಕಾದ್ರೆ ಆ ಪುಣ್ಯ ಯಾವ ರೀತಿ ಸಿಗುತ್ತೆ ಅನ್ನೋದಕ್ಕೆ ಈ ಗ್ರಾಮಗಳೇ ಒಂದು ನಿಜವಾದ ಸಾಕ್ಷಿ. ಊರಿನ ಒಂದು ಪ್ರೇಮ. ನಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ನಾವು ಕೈ ಮುಗಿದು ಎಲ್ಲೋ ಹೋಗ್ಲಿ, ಬೆಂಗಳೂರಲ್ಲಿರ್ಲಿ ಎಲ್ಲೋ ಇರಲಿ, ನಮ್ಮೂರು ದೇವರುಗಳೇ ನಮ್ಮನ್ನು ಕಾಪಾಡೋದು. ಅದಕ್ಕೆ ಅವರ ಸನ್ನಿಧಾನದಲ್ಲಿ ಇಂತಹ ಜಾತ್ರೆಗಳಲ್ಲಿ ಪೂಜೆಗಳಲ್ಲಿ ನಮ್ಮ ಸಿಟಿಲಿ ಎಷ್ಟೇ ಕೋಟಿ ಇದ್ರೂ ಕೂಡ ಬಿಟ್ಟು ಬಂದು ಊರಿನಲ್ಲಿ ಬೀಡು ಬಿಟ್ಟು ಭಗವಂತನ ಜಾತ್ರೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಅದು ನಿಜವಾದ ಭಕ್ತಿ. ಎಲ್ಲಾ ದೇವರುಗಳಿಗಿಂತ ನಮ್ಮ ಗ್ರಾಮ ದೇವರುಗಳು ದೊಡ್ಡದು. ಬಸವೇಶ್ವರನ ಬಾರಕ್ಕೆ ಹೋಗಿತ್ತೇವೆ ಒಂಚೂರ. ನೆನ್ನಾಯ್ತು ಕೊಂಡ, ಇವತ್ ಬಂದ ಕುಂಡ ಅಂತ ಒಂದ್ ಗಾದಿ ಹೇಳ್ತಾರ. ಕೊಂಡ ನೆನ್ನ ಮಧ್ಯಾಹ್ನದಲ್ಲೇ ಆಯ್ತಂತ, ಕುಂಡ ಇವತ್ ಮಧ್ಯಾಹ್ನದಲ್ಲಿ ಬಂದಂತ. ನೆನ್ ಬಂದಿರ್ತಾನೆ ಕೊಂಡ ನೋಡಕ್ ಆಯ್ತಿತ್ತ ಕುಂಡ. ನಕ್ಲೆಸ್ ಸಿಕ್ಕುತ್ತ ಅಂತ ಹೇಳಿ ನೀವು ಕೂಗ್ಲೇವಲ್ರು ಒಂಚೂರುವೆ. ಪೂರ್ತಿ ಕೊನಗಂಟ ಬುಡ್ದೆ ಕೂಗಿದ್ರೆ ನಕ್ಲೆಸ್ ಗ್ಯಾರಂಟಿ. ನನ್ನ ಬಾಯಲ್ಲಿ ಮತ್ತಿ ಬೇರೆ ಅದ, ಇಲ್ಲ ಅಂದ್ರ ಸುಮ್ಮನಿರೋ ಮತ್ತಿ ಅದ ಹೇಳಬಾರ್ದು ಕಣ. ನಿಮ್ಗೆಲ್ಲ ಒಳ್ಳೇದಾಯ್ತೆ. ಅದಕ್ಕೆ ಎಲ್ಲರಿಗೂ ಶುಭ ಫಲಗಳನ್ನು ಒಂದು ಸಿದ್ದಪ್ಪಾಜಿಯವರ ಹಾಡನ್ನು ಹಾಡ್ತಾ ಮಧ್ಯ ಮಧ್ಯೆ ನಮ್ಮ ಲೈವ್ ಅಲ್ಲೂ ಕೇಳ್ತಾವ್ರೆ. ಸಾವಿರಾರು ಜನ ಈ ಕಾರ್ಯಕ್ರಮ ನೋಡ್ತಾವ್ರೆ. ನಿಮ್ಮ ಈ ಒಂದು ಚಾಮಲಾಪುರ ಗ್ರಾಮ ನಾ ಪರಿಚಯಿಸೋದಕ್ಕೆ ಬಹಳ ಇಷ್ಟಪಡ್ತೇನೆ. ಸರಗೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಮುಳ್ಳೂರು ಪಕ್ಕದಲ್ಲಿ ಬರ್ತಕ್ಕಂಥ ಚಾಮಲಾಪುರ, ಈ ಮುಳ್ಳೂರು ಕಲಾವಿದರ ತವರೂರು, ಸರ್ವ ಜನಾಂಗದ ಶಾಂತಿಯ ತೋಟವೆಂದೆನಿಸಿರ್ತಕ್ಕಂಥ ಈ ಸ್ಥಳದಲ್ಲಿ, ಬಸವತಾನು ನೆಲೆಯಾಗಿರ್ತಕ್ಕಂಥ ಸ್ಥಳದಲ್ಲಿ ಎಲ್ಲಾ ಕೋಮವಾರನವರು ತನುಮನ ಧನಗಳನ್ನ ಪರಮಾತ್ಮನಿಗೆ ಸಮರ್ಪಿಸಿ ಈ ಒಂದು ವೈಭೋಗವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಚಾಮಲಾಪುರದ ಗ್ರಾಮಸ್ಥರು ಮತ್ತು ಎಲ್ಲರಿಗೂ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ. ಯಾಕೆಂದ್ರೆ ಒಂದು ದೇವಸ್ಥಾನ ಒಬ್ಬರೇ ಕಟ್ಟಿಬಿಟ್ರೆ ಅದಕ್ಕೆ ತೂಕ ಇರಲ್ಲ, ಅದಕ್ಕೆ ಬೆಲೆ ಇರಲ್ಲ. ಬಡವನದ 10 ರೂಪಾಯಿನೂ ಸೇರ್ಬೇಕು, ಶ್ರೀಮಂತನ ಲಕ್ಷಾಂತರ ರೂಪಾಯಿನೂ ಸೇರ್ಬೇಕು. ಎಲ್ಲ ಸೇರಿದ್ರೇನೆ ಅದೊಂದು ದೇವಸ್ಥಾನ. ದೇವ ಬಂದು ದೇವರು ತಾನು ಪವಿತ್ರವಾಗಿ ಕೂತ್ಕೊಳ್ಳುವಂತ ಜಾಗ. ಇಂಥ ಪವಿತ್ರವಾದ ಜಾಗದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇಡೀ ಊರೆಲ್ಲ ನಮ್ಮ ರಾಜು ಧ್ವನಿವರ್ಧಕ ಅವರು ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆಯನ್ನ ರಾಜು ಸೌಂಡ್ ಸಿಸ್ಟಮ್ ಚಿನ್ನೋ ಬಹಳ ಚೆನ್ನಾಗಿ ಮಾಡೋರು. ಒಂದು ಚಪ್ಪಾಳೆ ಹೊಡಿರಿ. ಎಲ್ಲಾರ್ಗೂ ಕೇಳೋ ರೀತಿಯಲ್ಲಿ, ಎಲ್ಲಾ ಕಡೆ ಊರೆಲ್ಲ ಮುಳುಗೋ ರೀತಿಯಲ್ಲಿ ಇಷ್ಟೆಲ್ಲ ವೈಭೋಗವ ನಡೆಯೋದಕ್ಕೆ ಇದೇ ಕಾರಣ. ಅದಕ್ಕೆ ನಾವೆಲ್ಲರೂ ಗ್ರಾಮದ ಪ್ರಮುಖ ದೇವರನ್ನ ನಾವು ಭಕ್ತಿಯಿಂದ ಸ್ಮರಣೆ ಮಾಡ್ಕೋಬೇಕು. ಕೇಳ್ಕೊಂಡಿರುವಂತ ಈ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಬಾಳ್ಕೊಡೋಣ. ಸಿದ್ದಪ್ಪಾಜಿಯವರ ಬಾರಕ್ಕೆ, ದೊಡ್ಡಪ್ಪತಾಯಿಯವರ ಬಾರಕ್ಕೆ, ಮಲೆಮಾಲೇಶ್ವರನ ಬಾರಕ್ಕೆ, ಚಿಕ್ಕಮ್ಮದೇವಿಯವರ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ. ಎಲ್ಲ ಮಾತಾಡ್ಕೊಂಡ್ರ ಕೂಗ್ಬೇಡ ಕೇಳಿ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವನಕ್ಕೆ ಹೋಗ್ಕೊಂಬಿಡು, ನಾವ್ಯಾಕೆ ಹೋಗವ ಅಂತ ಮಾತಾಡ್ಕೊಂಡ್ಬಿಟ್ಟಾರ. ನಂಗೆ ಕೂಗಿ ಕೂಗಿ ಒಳ್ಳೇದಾಗದೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನನ್ನ ಆಸೆ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವನ್ನು ತಂದರೋ ಚಾಮಲಾಪುರಕ್ಕೆ, ಭಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ಕಂದಾಯವು ವಾಲಾಡೋ ಅಂದ ನೋಡಿರೋ, ವಾಲಾಡೋ ಅಂದ ನೋಡಿರೋ. ಸಿದ್ದಪ್ಪಾಜಿ ಮಾರ್ಕೆ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಾಯವನ್ನು ತಂದರೋ
ಊರಿಗೆ ಮಡಿಯಾಯ್ತು ಅಂಬರ ಶ್ರೀಕಾರ ಬರೆದವೋ ಸ್ವಾಮಿಗೆ ಈ ಹಾಡಿನಲ್ಲಿದವೋ ಹೋಗಿಲ ಎತ್ತವೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ನ್ಯಾಯವನ್ನು ತಂದರೋ ಭಾರಿ ಕೈಮಾಯ ಬಂದರೋ ಕಂದಾಯ ಪಾಪ ತೊಳೆವ ಕಂದಾಯ ಜಗದ ನೋವು ಈಗಲೂ ಉತ್ತಮನೇ ಸಿದ್ದಯ್ಯ ಗಡ್ಡೆ ಕಂದಾಯ ಪಾಪ ತೊಳೆವ ಕಂದಾಯ ಜಗದ ನೋವು ಈಗಲೂ ಉತ್ತಮನೇ ಸಿದ್ದಯ್ಯ ಗೌಡನ ಪುರಕ್ಕೆ ಹೋದರೆ ಹೇಳಿದ ವರವ ಕೊಡುವರೋ ಕರೆಗೆ ಇಳಿದು ಬರುವರೋ ಸಿದ್ದಯ್ಯ ಸ್ವಾಮಿ ಬಂದರೋ ಊರಿಗೆ ನ್ಯಾಯವನ್ನು ತಂದರೋ ಭಾರಿ ಕಡ್ಡಾಯ ಬಂದರೋ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಮನ ದೇವರಾದರೋ ಮಂಡೇದ ಸ್ವಾಮಿ ಮಠಕ್ಕೆ ಒಡೆಯರಾದರೋ ಕರೆಗೆ ಬೆಳಕ ಬಂದರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ಕಂದಾಯವನ್ನು ತಂದರೋ ಭಾರಿ ಕಂದಾಯ ಬಂದರೋ ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಚೆನ್ನಮ್ಮ ಎಡಗಡೆ ರಾಜಪ್ಪಾಜಿ ಬಲಗಡೆ ಚೆನ್ನಮ್ಮ ಬರುವ ಕಂದ ನೋಡಿರೋ ನಮ್ಮ ಸ್ವಾಮಿಯ ಹಲಾಡು ಅಂದ ನೋಡಿರೋ ಹಲಾಡು ಅಂದ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ಕಂದಾಯವನ್ನು ತಂದರೋ ಭಾರಿ ಕಂದಾಯ ಬಂದರೋ ಭಾರಿ ಕಂದಾಯ ಬಂದರೋ ಸಿದ್ದಪ್ಪಾಜಿಯವರ ಬಾರಿಕೆ ಇಲ್ಲಿ ಬಸವಣ್ಣ ಹುಟ್ಟುವಂತ ಸಂದರ್ಭ ನೋಡಿ ದೇವರಿಗೆ ಅಲಂಕಾರ ಮಾಡಿ ಬಲಭಾಗದಲ್ಲಿ ಹೂ ಬಿತ್ತಲ್ಲ ಇಂಗಳೇಶ್ವರ ಮತ್ತು ನಂದಿಕೇಶ್ವರನ ಬಲಭಾಗದಲ್ಲಿ ವರ ಕೊಡ್ತು ಅಂತ ಗಂಡ ಹೆಂಡ್ತಿರಿಬ್ರು ಸಂಭ್ರಮದಿಂದ ಆ ಹೂವನ್ನೆತ್ತಿ ಅವಳು ಮುಡಿಗೆ ಮುಡ್ಕೊಂಡವಳೆ ಆಡ್ಕೊಳ್ಳೋರು ಒಂದು ಗುಂಪಿತ್ತು ಅಲ್ಲಿ ಬಸವಣ್ಣವ್ರ ಕಾಲದಲ್ಲೇ ಇದ್ಮೇಲೆ ಚಾಮಲಾಪುರದಲ್ಲಿ ಇಲ್ಲದೆ ಉಂಟಾ ಇಲ್ಲೂ ಅವರ ಆಡ್ಕೊಳ್ಳೋರು ಏನ್ ಆಡ್ಕೋತಿದ್ರು ಅಲ್ಲ ಕಡೆ ಹೂ ಬಲಭಾಗದಲ್ಲಿ ಬಿದ್ದೋಯ್ತಂತೆ ಹೂ ಬಿದ್ದ ಕೂಡ್ಲೆ ಕೂಸಾಗ್ಬಿಟ್ಟದೋ ಅದು ಈ ವಯಸ್ಸಲ್ಲಿ ಅದು ಗಂಡು ಕೂಸು ಬೇರೆ ಆದಂತೆ ಆ ಗುರುಗಳು ಹೇಳ್ತಾವ್ರ ಕೆಲ್ಸವಿಲ್ಲ ಅಂತ ಹಂಗ ಹೂ ಬಿಳಂಗಿದ್ರು ಒಸಿ ಕೂಸಾಗವ ಅದೆಲ್ಲ ಮೆತ್ತಗ್ ಮುಡಿಸಿದ್ರೆ ನಾವು ಪಳ್ಕೊಂಡು ಕಳ್ಕತು ಎಲ್ಲ ಅಳ್ಳಾಡಿಸ್ಬಿಟ್ರೇನ ಪೋಟ್ ಗೀಟೆ ಕುತ್ಕಳ ನಿಂಗೇನ್ ಗೊತ್ತದ್ದು ಇಲ್ಲೇನಾಗಿದೆ ಆ ಹೂ ಬೆಳಂಗೆಲ್ಲ ಮಕ್ಕಳು ಉಡಂಗಿದ್ರೆ ಒಸಿ ಐಕ್ಳಾತಿದ್ವಾ ಇವಳಿಗೊಂಥರ ಭ್ರಮೆ ಅಂತ ಮಾತಾಡ್ಕೊಳ್ಳೋರು ಆಡ್ಕೊಳ್ಳೋರು ಇರ್ತಾರಲ್ಲ ಇರ್ಬೇಕು ಅಂತೇವ್ರು ಆಡ್ಕೊಳ್ಳೋರು ಇರ್ಬೇಕು ಇಲ್ಲಿ ದಿನಗಳ ಕಳೆಯುತ್ತ ಗರ್ಭವತಿ ಆಗ್ತಾ ಇದ್ದಾಳೆ ಮಾದಲಾಂಬಿಕಾ ಲೇ ಆಪ್ತ ಸಖಿ ಅಲ್ವನೇ ನೀನು ಗರ್ಭಿಣಿ ಆಗ್ತಾ ಇದ್ದಾಳಂತಲ್ಲೇ ಯಾವ ಗರ್ಭಿಣಿನ ಕೂತ್ಕಳೆ ನಾನು ಹೋಗಿ ಎಲ್ಲ ಕೇಳಾಯ್ತು ನಿನಗೇನಾದ್ರೂ ಉಪ್ಪು ಉಳಿಜಿ ಹುಣಸೆ ಹಣ್ಣು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಕೇಳಿದ್ರಿ ಏನೂ ಇಲ್ಲ ಅಂತ ಅವಳೆ ಹಂಗಾರೆ ಏನೋ ರೋಗ ಇರ್ಬೇಕು ಕಣೆ ಇನ್ನೊಬ್ಳಂದು ಅಯ್ಯ ಇನ್ 3 ತಿಂಗಳು ತಡ್ಕೊ ಎಲ್ಲ ಗೊತ್ತಾಯ್ತದೆ 6ನೇ ತಿಂಗಳಿಗೆ ಬಂದಾಗ ಇನ್ನೊಬ್ಬಳು ಕೇಳ್ತಾಳೆ ಅಮ್ಮ ನಿನ್ಗೇನಾದ್ರೂ ಮಗು ಆಡ್ತಾ ಇರೋ ಭಾವನೆ ಏನಾದ್ರೂ ಆಗ್ತಾ ಇದೆಯಾ ನನಗೇನು ಆಗ್ತಾ ಇಲ್ವಲ್ಲ ಹಂಗಾದ್ರೆ ಏನು ಗೆಡ್ಡೆನೇ ಇರ್ಬೇಕಣ್ಣ ಒಳಗೆ ಈ ವಯಸ್ಸಲ್ಲೆಲ್ಲ ಮಕ್ಕಳಾಯ್ತದೆ ಕೂತ್ಕೋ
ಉಪ್ಪು ಹುಣಸೆ ಹಣ್ಣು ತಿನ್ನೋದಿಲ್ವಂತೆ, ಬೈಕಿಗಳಿಲ್ವಂತೆ, ಮಗು ಆಡ್ತಾ ಇಲ್ವಂತೆ. ನೀನ್ ಹೇಳ್ದಾಗ ಎಲ್ಲೋ ರೋಗನೇ ಇರ್ಬೇಕು ಕಣೆ, ಗೆಡ್ಡೆ ಇರ್ಬೇಕು, ಒಳಗ್ ಬೆಳೀತಾ ಇದೆ. ಇನ್ನೊಬ್ಳಂದು ಅಯ್ಯೋ 6 ತಿಂಗಳಾಗದೆ 3 ತಿಂಗಳು ತಡ್ಕೊ, ಎಲ್ಲ ಗೊತ್ತಾಯ್ತದೆ. ನೋಡಿ 9 ತಿಂಗಳ ಮೇಲೆ 21 ದಿವಸ ಆಗೋಯ್ತು. ಮಗು ಇರ್ತೀನಿ ಅನ್ನೋ ಭಾವನೆನೇ ಇಲ್ಲ ಇವಳಿಗೆ. ಕಲ್ಲು ಹೊತ್ಕೊಂಡು ಹಂಗಾಗಿದೆ ದೇಹ. ಅಯ್ಯಯ್ಯೋ, ಇವ್ರು ಗುಸುಗುಸನ್ ಮಾತಾಡ್ಕೋತಾರ, ಮಾತು ನಿಜ ಆಗ್ಬಿಡುತ್ತೇನೋ, ನನ್ನ ಹೊಟ್ಟೆ ಒಳಗೆ ಮಗು ಇಲ್ವೇನೋ ಅಂತ ಪಾಪ ಹೆಣ್ಣಿನ ಮನಸ್ಸು, ನೋವಿನ ಮನಸ್ಸು. ನಾನೊಂದು ಮಗು ಇರ್ತಾ ಇದ್ದೀನಿ ಅನ್ನೋ ಸಂತೋಷ ಇದ್ದವಳಿಗೆ ನಿರಾಶೆ ಆಗೋಯ್ತು. ನೋಡಿ, ಸುಳ್ಳಾಗೋಯ್ತಲ್ಲಪ್ಪ, ಇವ್ರು ಆಡ್ಕೊಳ್ಳೋರು ಎದುರಿಗೆ ಎಡಗ್ ಬಿದ್ದಂಗ ಆಗೋಯ್ತಲ್ಲಪ್ಪ, ಇಷ್ಟು ದಿವಸ ಮೇಲೆ ನನ್ನ ಮಗು ಆಗೋದುಂಟ. ಆದ್ರೂ ಯಾವ ಭಾವನೆನೂ ಇಲ್ವಲ್ಲ ಹೊಟ್ಟೆ ಒಳ ಮಗು ಇದೆ ಅಂತ, ಏನೋ ಒಂದು ಭಾರ ಹೊತ್ಕೊಂಡಂಗ ಆಗಿದೆಯಲ್ಲ ಅಂತ ಅವತ್ತು ಅಳ್ತಾ ಅಳ್ತಾ ಮಲಗ್ತಾ ಇದ್ದಾಳೆ. ಈ ಬಸವಣ್ಣ ಹುಟ್ಟೋ ದಿವಸ ಅವತ್ತು 1134 ಇಸ್ವಿ ಮೇ 27ನೇ ತಾರೀಕು, ಯಾವ ಅಕ್ಷಯ ತೃತೀಯ ರೋಹಿಣ ನಕ್ಷತ್ರ, ಮಹಾಪವಿತ್ರವಾದಂತ ಬೆಳಗಿನ ಜಾವ. ಗುದ್ಲಿ ಪೂಜೆ ಮಾಡೋದಕ್ಕೆ, ಮದುವೆ ಮಾಡೋದಕ್ಕೆ, ಶುಭ ಕಾರ್ಯ ಮಾಡೋದಕ್ಕೆ, ಸಂಪ್ರೋಕ್ಷಣೆ ಮಾಡೋದಕ್ಕೆ, ನಾಮಕರಣ ಮಾಡೋದಕ್ಕೆ, ತೊಟ್ಲು ಶಾಸ್ತ್ರ ಮಾಡೋದಕ್ಕೆ, ಸೀಮಂತ ಮಾಡೋದಕ್ಕೆ, ಗೃಹ ಪ್ರವೇಶ ಮಾಡುವುದಕ್ಕೆ ಶಾಸ್ತ್ರನೇ ಕೇಳದೆ ಮಾಡುವಂತ ದಿವಸ ಯಾವುದಪ್ಪ ಅಂದ್ರೆ ಚಪ್ಪಾಳೆ ಹೊಡೆದ ಬಸವ ಜಯಂತಿ ಒಂದೇ. ಬಸವಣ್ಣವ್ರು ಹುಟ್ಟಿದ ದಿವಸ ಯಾರು ಏನು ಕೇಳಂಗಿಲ್ಲ ಅವತ್ತಿಗೆ. ಅಕ್ಷಯ ತೃತೀಯ ಅಂತಾರೆ, ಒಂದು ಮುಟ್ಟಿದ್ರೆ 3ರಷ್ಟು ಹೆಚ್ಚುತ್ತಂತೆ. ಈಗ 4-5 ವರ್ಷದಲ್ಲಿ ಯಾರೋ ಸೇಟುಗಳು ಚಿನ್ನ ತಕ್ಕಬೇಕು ಅಂತ ಉಡ್ಸ್ಬಿಟ್ರು ಹೆಂಗಸರುಗಳಿಗೆ. ಏನ್ ಗಲಾಟಿ, ಅಯ್ಯೋ 1 ಗ್ರಾಮ್ನಾರು ತಕೊಳ್ಳೇಬೇಕಂತ 3 ಗ್ರಾಮ್ಗೆ ಹೆಚ್ಚಿದ್ದಂತ. ಗಂಡತ್ತ ನಿಂಗೆ ಯಾರಮ್ಮಿ ಹೇಳ್ಕೊಟ್ಟವ, ಅಯ್ಯೋ ಆಚಾಟಿ ಎತ್ಕೊಂಬ 5 ಗ್ರಾಮ್ ತಕ್ಕತ್ತವ್ರ, ಅವತ್ತು ಹಾಕಂತವಲ್ಲ ತಕ್ಕತ್ತಾಳ, ನಮ್ತವ್ ಇಲ್ವಲ್ಲ ಬಿಡು ಬೇಡ ಇಲ್ವಂತ ತಕೊಳ್ಳೇಬೇಕಂತ 3ರಷ್ಟು ಹೆಚ್ಚಿದ್ದಂತ. 3ರಷ್ಟು ಹೆಚ್ಚಲ್ಲ, 3ರಷ್ಟು ಬಡ್ಡಿ ಕಟ್ಬಿಟ್ಟು ಊರ್ ಬಿಟ್ಬಿಡ್ತಾನೆ, ಊರ್ನೇ ಬಿಟ್ಬಿಟ್ಟು ಹೊಟ್ಟೈತಾನೆ. ಚಿನ್ನನೇ ತಕ್ಕಬೇಕು ಅಂತ ಯಾವ ಪುರಾಣದಲ್ಲೂ ಇಲ್ಲ, ಯಾರು ಕಾನೂನು ಮಾಡಿಲ್ಲ. ಒಂದು ಗಿಡ ನೆಡೆ ಅವತ್ತಿಗೆ ಬಸವ ಜಯಂತಿ ದಿವಸಕ್ಕೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡಿ, ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿ 4 ಜನಕ್ಕೆ ಹಾಕಿ ಚಿನ್ನನೇ ತಕ್ಕಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದು ಬಸವಣ್ಣವ್ರು ಹುಟ್ಟೋ ದಿವಸ ಬಹಳ ಒಳ್ಳೆ ದಿವಸ. ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಾರಂಭಿಸಿ, ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಡಿ. ಅಲ್ಲೇನಾಗಿದೆ ಅವತ್ತು, ಅಳ್ತಾ ಅಳ್ತಾ ಮಲಗಿದಾಳೆ ಯಾರು, ಮಾದಲಾಂಬಿಕ, ನನ್ನ ಹೊಟ್ಟೆಯಲ್ಲಿ ಮಕ್ಕಳೇ ಆಗಲ್ಲ ಅಂತ ಬೆಳಗಿನ ಜಾವದ ಕನಸಿನಲ್ಲಿ ಸಂಗಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಸಂಗಮೇಶ್ವರ ಪ್ರತ್ಯಕ್ಷನಾಗಿ ಅಭಯ ಕೊಟ್ಟ. ಇವಳು ಕಾಣ್ತಿರೋದು ಕನಸು, ಅಲ್ಲಾಗ್ತಿರೋದು ನನಸು. ಹೆಂಗೆ ಶಿವನ ಅಭಯ ಕೊಟ್ಟ ಕೂಡಲೇ ಅವಳು ಹೊಟ್ಟೆ ಒಳಗಿದ್ದ ಮಗು ಯಾವ ಹೆರಿಗೆಯ ನೋವಿಲ್ಲದೆ ಮಾಯವಾಗಿ ಇವಳ ಪಕ್ಕಕ್ಕೆ ಬಂದು ಬಲಭಾಗದಲ್ಲಿ ಮಲಗಿದೆ. ಆಗ ತಾನೇ ಹುಟ್ಟಿದ ಮಗುವಿನ ಹಣೆಗೆ ಬಸಿತವನ್ನಿಟ್ಟ ಶಿವ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನಿಟ್ಟು, ಕಂಠದಲ್ಲಿ ಶಿವಲಿಂಗವನ್ನಿಟ್ಟು, ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಕಿವಿಯಲ್ಲಿ ಬೋಧನೆ ಮಾಡಿ ಬಸವ 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 ಈ 3 ಅಕ್ಷರಗಳ ಹೆಸರನ್ನ ಕರೆದು ಪಟ್ಟನೆ ಮಾಯವಾದ ಬೆಳಗಿನ ಜಾವದ ಕನಸು ಪಟ್ಟನ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡಿರೋದು ಕನಸು, ಕನಸು ನನಸಾಗಿದೆ. ಹೆಂಗೆ ಹೊಟ್ಟೆ ಮಾಯ ಆಗೋಗಿದೆ, ಯಾವ ಹೆರಿಗೆ ನೋವಿಲ್ಲ, ಏನಿಲ್ಲ, ಹೊಟ್ಟೆ ಕರ್ಗೋಗಿದೆ. ಶಿವನು ಕನಸದಲ್ಲಿ ಏನೇನು ಮಾಡ್ದೆ ಎಲ್ಲ ಮಗು ಪಕ್ಕದಲ್ಲೇ ಮಲಗಿದೆ. ನೋಡೋದಕ್ಕೆ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನ ಜ್ಞಾಪಿಸ್ಕೋತ ಮಲ್ಕೊಂಡ್ರೆ ಒಳ್ಳೆ ಕನಸೆ ಬೀಳ್ತಾವೆ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಅಂತ ಕರೀತಾರೆ. ದುಸ್ವಪ್ನ ಅಂದ್ರ ಸುಸ್ವಪ್ನ ದುಸ್ವಪ್ನ. ಸುಸ್ವಪ್ನ ಅಂದ್ರ ಒಳ್ಳೆ ಕನಸು ಅಂತ ಕಣ. ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ ಮಹದೇಶ್ವರ, ಬಸವೇಶ್ವರ, ಚಿಕ್ಕಮ್ಮ, ಚಿಕ್ಕದೇವಿ, ನನ್ನ ಒಬ್ಬನ ಕಾಪಾಡವ. ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸಲ್ಲೇ ನಿಜವಾಯ್ತವಂತೆ. ಪಕ್ಕದಲ್ಲಿರೋ ಗಾಡಕತ್ತಕ ಸತ್ತೋದ್ರು ಸಾಯಲ್ಲ. ದೇವ್ರೇ ಹೇಳ್ಕೊಂಡ್ ಮಲಗ್ಬಿಟ್ಟಲ್ಲ, ದೇವ್ರೇ ಬಂದ್ ಕಾವಲ್ ಕಾಯ್ಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ದುಸ್ವಪ್ನ ಅಂದ್ರ ಇನ್ ಕೆಲವರು ಬೀಳುತ್ತೆ. ಈ ಬಸವೇಶ್ವರ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರ ನೋಡಿ, ಅವ್ರಿಗೆ ಬೀಳೋದು ಈ ಕನಸು. ನೋಡ್ಕೊಳ್ಳಿ ನೀವೇ ಓದೋರ್ಗ. ಆ ಬಸವಣ್ಣವ್ರ ಕಥೆನ ಯಾರು ಹೋಗತ್ತಾರ ಇಲ್ಲ ಒಟ್ಲೆ ನೋಡ. ಯಾವ ರೀತಿ ಈ ಲೋಕದ ವ್ಯವಹಾರಗಳೆಲ್ಲ, ನಾಳೆ ಬಡ್ಡಿ ಬೇರೆ ಬಂತು, 1ನೇ ತಾರೀಕು ಬಂತು, ಅವ್ರ ಜೀವ ಹೋಯ್ತ ಕಣ. ನಂಗ ಸಂಘ ಬೇರೆ, 6 ಸಂಘದಲ್ಲಿ ದುಡ್ಡು ಎತ್ಬಿಟ್ಟಿನಿ. ಇನ್ನೊಂದ್ 2ರಲ್ಲಿ ಎತ್ಕೊಳ್ಳಿ 8 ಆಗೋದು. ಇದನ್ನೇ ಕಟ್ಟಕ್ಕಾಗದೆ ಬೆಳಿಗ್ಗೆ ಊರ್ ಬಿಡುವತ್ತಾಗದ ಕಣ. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಾಕಾರ ಗುಣಾಕಾರ ಮಾಡ್ತಾ ಕೆಲವು ಕಡೆ ಬೆಳಕರೆ ಗಂಟ ಕನಸು ಹಂಗೆ ಬಿದ್ದಿರ್ತಾವ. ಕೆಲವು ಮಾತಾಡ್ಕತಾರೆ, ಯಾಕೋ 5-6 ದಿವಸ ಸ್ವಪ್ನವೇ ಸರಲ್ಲ ಕಣ. ಮನಿ ಕತ್ತು ಅಂದ್ರೆ ಬರ್ ಕ್ಯಾರವನ್ನ ಅವುಗಳೇ ಕಾಣಿಸ್ಕತ್ತವ. ಹೆಂಗಸರು ಅಷ್ಟೇ, ಅಯ್ಯೋ ನಂಗೂ ಹಂಗೆ ಕತಾಯಿ. ಒಂದು 6 ದಿನದ ಸ್ವಪ್ನವೇ ಸರಿಲ್ಲಕ್ಕವ. ಕಡ್ಜಟಿ ಭಾರತವು ಟ್ಯಾಕ್ಟರ್ಲಿ ಕುಂಕುಮನ ಪೋಕ್ಲೈಲ್ ತುಂಬಿದಾಗ ಆಯ್ತಿತ್ತಲ್ಲವ ರಾತ್ರಿ.
ಅವ್ವ ಯಾವ ಮಾಯಸಾಪುವ ಇದು ಟ್ಯಾಕ್ಟ್ರಲ್ ಕುಂಕುಮ ಹುಡ್ದಂಕ ಹಂಗಾಳೆ ಯಾವಳ ಮುತ್ತೈದ ಸಾಯ್ತಾಳ ಬಿಡು. ಯಾವ ಮುತ್ತೈದವಳು ಸಾಯಲ್ಲ. ಇವು ಮನೆ ಕಳವತ್ತು ನೇವ ಮನಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಅದಕ್ಕೆ ನೋಡಿ ಸುಸ್ವಪ್ನ ದುಸ್ವಪ್ನ. ಇವಳಿಗೆ ಬಿದ್ದಿರೋದು ಸುಸ್ವಪ್ನ. ಮಗು ಮಾಯವಾಗಿ ಪಕ್ಕದಲ್ಲಿ ಮಲಗಿದೆ. ಮಾದರಸರು ಬರ್ತಾರೆ ನೋಡಿ ಅಂದ್ರೆ ಯಾವ ನೋವಿಲ್ಲದೆ ಮಾಯ ರೂಪದಲ್ಲಿ ಮಗುವನ್ನ ಪಕ್ಕದಲ್ಲಿ ಶಿವ ಕೊಟ್ಟು ಬಿಟ್ಟು ಹೋದ. ಕಣ್ಣಲ್ಲಿ ಕಣ್ಣಾಗಿದೆ. ಈ ಮಗುವಿಗೆ ಬಸವ ಅಂತಾನೆ ಹೆಸರು ಕರೆದ. ನೋಡಿ ಮಗುನ ಎಷ್ಟು ಚೆನ್ನಾಗಿದೆ ನೋಡ್ದೇನೆ. ಆ ಸಂಗಮೇಶ್ವರ ನಮ್ಮನ್ನು ಕೈ ಬಿಡ್ಲಿಲ್ಲ ಕಣೆ. ಇಷ್ಟು ಮುದ್ದಾಗಿದೆಯಲ್ವಾ. ಇರು ದಾನ ಧರ್ಮಗಳನ್ನು ಮಾಡಿಸ್ಬಿಡ್ತೀನಿ. ಸ್ವಾಮಿ ಮಗುವನೇನೋ ಕೊಟ್ಟವನೇ. ಈ ಮಗುಗೆ ಉಸಿರೇ ಇಲ್ಲ ನೋಡಿ. ಅಲ್ಲಿ ಬಿಟ್ಟಂಗೆ ಮಲಗಿದೆ ನೋಡಿ. ಅಲ್ಲಿ ಆಡ್ಕೊಳ್ಳೋರು ಇದೊಂದು ಸಿಕ್ತು. 9 ತಿಂಗಳ ಮೇಲೆ ಎತ್ತಲ ಅಂತ ಒಂದ್ ಗುಂಡ್ಕಲ್ಲ ಎತ್ ಮಡ್ಗಿದಾಳಂತ ಮಾತುಕತೆ ಒಂದು ಇಲ್ಲತ್ತು ಸುಮ್ ಕಣ್ ಬಿಟ್ಕೊಂಡ್ ಬಿದ್ದಿದ್ದಂತ. 9 ತಿಂಗಳ ಮೇಲೆ ಎತ್ತು ಮಡ್ಗಳ ಒಂದು ಅಪ್ಪ ಗುಂಡ್ಕಲ್ಲ. ನಾ ಹೇಳಿಲ್ವಾ ಆಡ್ಕೊಳ್ಳೋರ್ಗೆ ಇದೊಂದು ಸಿಕ್ತು. ಮಹಾದರಸರು ಹೇಳ್ತಾರೆ, ಇಂಥ ಚಂದುಳ್ಳ ಮಗುವನ್ನು ಕೊಟ್ಟಿದ್ರು ಉಸಿರನ್ನೇ ಕಿತ್ಕೊಂಡ್ಬಿಟ್ಟವನಲ್ಲ ದೇವರು. ಯಾರಲ್ಲಿ ಕೂಡಲ ಸಂಗಮಕ್ಕೆ ಹೋಗಿ ಜಾತವೇದ ಮುನಿಗಳನ್ನು ಬರಮಾಡಿ ಎಂದಾಗ ಜಾತವೇದ ಮಹರ್ಷಿಗಳು ಬಂದ್ರು. ಬನ್ನಿ, ಇವರು ಮೈಕ್ನವರು, ನಾ ಹೇಳದ್ದು ಜಾತವೇದ ಮುನಿಗಳು. ಅವರು ಬರ್ತಿದ್ದಾಗೆ ಯಾಕೆ ಅರಮನೆ ಸಂಭ್ರಮದಿಂದಿರಬೇಕು, ಗಂಡು ಮಗು ಆಯ್ತು ಅಂತ ಕೇಳ್ಪಟ್ಟೆ. ಎಲ್ಲರೂ ಈ ರೀತಿ ಸಪ್ಪಗಿದಿರಲ್ಲ, ಏನಾಯ್ತು ನೋಡಿ ಸ್ವಾಮಿ. ಚಂದುಳ್ಳ ಮಗುವನ್ನ ಕೊಟ್ಟ ಆ ದೇವರು ಮಗುನ ಉಸಿರನ್ನೇ ಕಿತ್ಕೊಂಡ್ಬಿಟ್ಟವನೇ. ಹೌದಾ, ಬನ್ನಿ ಈ ಕಡೆಗೆ. ಜ್ಞಾನ ದೃಷ್ಟಿಲಿ ನೋಡಿದ್ರು. ಆಹಾ, ತಾಯಿ ಹೊಟ್ಟೆ ಒಳಗೆ ಅಲುಗಾಡದೆ, ತಾಯಿ ಹೊಟ್ಟೆ ಒಳಗೆ ಧ್ಯಾನ ಮಾಡದೆ, ಯಾವ ಬಯಕೆಗಳಿಲ್ಲದೆ ತಾಯಿ ಹೊಟ್ಟೆ ಒಳಗೆ 9 ತಿಂಗಳು ಮಲಗಿದ್ದೆ. ಭೂಮಿಗೆ ಬಂದು ನಿನ್ನ ಧ್ಯಾನ ಮುಗಿಲಿಲ್ವೇನಪ್ಪ. ಸಾಕು ಈಗ ಮಾಡಿರುವ ಧ್ಯಾನವೇ ಸಾಕು. ಎದ್ದೇಳುವಂತ ದಂಡವನ್ನ ಎದೆ ಮೇಲಿಟ್ಟು ಕರೀತಾರೆ. ಬಸವ ಬಸವ ಬಾರೋ ಬಸವ ನೋಡಿ ಮಗು ಅಳ್ತಾ ಇದೆ ನೋಡಿ. ಸುಮರ ಇಲ್ಲಿರೋ ಕೂಸುಗಳು ಹಳೆ ಕೆರ್ಬಿಟ್ರು ಎದ್ದು ಬಿಡ್ತಾರ. ಒಂದ್ ಕೂಸ್ ತಕೊಂಡ್ 4-5 ಜನ ಹೊಂಟಾಯ್ತಾರ. ಸುಮ್ಮನೆ ಕಳಿ ಸುಮ್ಮನೆ ಅವಂಗೆ ಏನ್ ಹುಟ್ಟದೇಟಿಗೆ ಮಕ್ಕಳು ಅಳ್ಳೇಬೇಕಂತ ನೋಡಿ. ಹಳ್ಳಿಲ್ಲ ಅಂದ್ರೆ ಸತ್ತೋದು ಅಂತ. ನಗನಾಡ್ಕ ಹುಟ್ಟದೇ ಇಲ್ವಾ? ಇಲ್ಲ. ಎಂತ ಅನುಭವಿಸ್ತ ಮಗನಪ್ಪ ನೀನು. ಇದು ಒಂದು ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಹುಟ್ಟುಡ್ತಾನೆ ಮಕ್ಕಳು ಅಳ್ತಾ ಹುಟ್ಟತಾವಲ್ಲ, ಯಾಕೆ ಅವನ್ ಕೇಳವ ಗೊತ್ತಿಲ್ವಂತ. ಇದಕ್ಕೊಂದು ಅರ್ಥ ಇದೆ. ಶರಣರು ಹೇಳ್ತಾರೆ, ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬನಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು. ಮಾನವ ಜಗವನೀ ಬಿಟ್ಟು ಹೋಗುವಾಗ ನೀನೊಬ್ಬ ನಗುತ್ತಿದ್ದೆ, ಜಗವೆಲ್ಲ ಅಳುತ್ತಿತ್ತು ಕಾಣ. ಸತ್ಯವಾದ ಮಾತಿದು. ಬಡವನ ಮನೆಯಲ್ಲಿ ಡೆಲಿವರಿ ಆಗ್ಲಿ, ದೊಡ್ಡ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗ್ಲಿ, ಊರಾದಲ್ಲಾರ ಡೆಲಿವರಿ ಆಗ್ಲಿ, ಸಾರಗೂರ್ಲಾರ ಡೆಲಿವರಿ ಆಗ್ಲಿ, ಅಳ್ತಾನೆ ಹುಟ್ಟೋದು ಕೂಸು. ನಡ್ಕ ಹುಟ್ಟದ್ದ. ಅಂದ್ರೆ ಪ್ರಪಂಚಕ್ಕೆ ಬರುವಾಗ ಮಗು ಅದು ದೇವರು. ಅದು ಈ ಜಂಜಾಟಕ್ಕೆ ಯಾಕೆ ಬರ್ತಾ ಇದ್ದೀನಿ ಅವತಾರ ತಾಳ್ಕೊಂಡು ಅಂತ ಅಳ್ತಾ ಬರುತ್ತಂತೆ. ನಾವೆಲ್ಲ ನಗ್ತೀವಿ. ಏನ್ ಆಸ್ಪತ್ರೆ ಎಂದೇ ಫೋನು. ಗಂಡು ಕೇಳಿಸ್ತದ. ಅದ್ ಫೋನ್ಗಳು ಬೇರೆ ಸರಿಯಾಗಿ ಕೇಳಲ್ಲ ಅಲ್ಲ. ಗಂಡು ಏನ್ ಖುಷಿ ತಡ್ಕೊಳಕ್ ಆಯ್ತಿಲ್ಲ. ಇನ್ನು ಗಂಡ ಹೆಂಡ್ತಿ ನೋಡ್ಬೇಕು ನೀವು. ಲೇ ನಾನು ಯಾನ ಅಂತಿದ್ದಿ ಕಮ್ಮಿ. ಕೂಸು ನನ್ನಾಗೂ ಇಲ್ಲ, ನಿನ್ನಾಗೂ ಇಲ್ಲ. ನಿಮ್ಮವ್ವ ಕಂಡ ರಾಗಿ ಮುದ್ದ ಕಂಡಗೆ ಎತ್ ಮಡಗಿದೆ ಇಲ್ಲವೇ. ಯಾನ್ ಲೆಕ್ಕ ಕೂತ್ಕೊಳ್ಳೆ ಮೂಗ್ನೊಳಗೆ ಅಲ್ಲೋ ಈಗ್ಲೇ ಅಲ್ಲಿ ನೋಡ್ರಿ, ಈಗ್ಲೇ ಕಣ್ಣು ನೋಡತ್ತದ ನೋಡ್ರಿ. ಅಲ್ಲಿ ಗುಟ್ರ ಕೂಸು ಕಣ್ಣು ಹೊಡಿಯಕ್ ಬಂದಿತ್ತ. ಅವ್ರಿಬ್ಬರಿಗೂ ಮಾಡಕ್ ಕೆಲ್ಸ ಇಲ್ವಲ್ಲ ಅಲ್ಲಿ. ನೋಡಿ, ಹುಟ್ಟದಾಗ ಮಗು ಅಳ್ತಿರುತ್ತೆ. ಮನೆ ಮಂದಿಯವರೆಲ್ಲ ನಗ್ತಾರೆ, ಎಲ್ಲ ಫೋನ್ ಮಾಡ್ಕೊಂಡು ಖುಷಿ ಪಡ್ತಾರೆ. ಬರುವಾಗ ಮಾನವ ಜನ್ಮ ಅಳ್ತಾ ಬರುತ್ತೆ. ಅದೇ ಮಾನವ ಜನ್ಮ ಜಗತ್ತನ್ನೇ ಬಿಟ್ಟು ಹೋಗುವಾಗ ಆತ್ಮ ನಗನಾಡ್ಕೊಂಡು ಹೋಗುತ್ತಂತೆ, ಯಾರಿಗೂ ಗೊತ್ತಿಲ್ಲ. ಈ ಜಗದ ಜಂಜಾಟ ಮುಗಿತು ಅಂತೆ, ಆತ್ಮ ನಗನಾಡ್ಕೊಂಡು ಹೋಗುತ್ತಂತೆ. ಆಗ ನಾವು ಈ ಚಣ ಇಟ್ಕೊಂಡು ನಾವು ಬೆಂಕಿ ಹಾಕೊಂಡು ನಾವು ಅಳ್ತಾ ಕೂತ್ಕೋತೀವಿ. ಅರ್ಥವಾಯ್ತೇನಾ? ಹುಟ್ಟದಾಗ ಮಗು ಅಳುತ್ತೆ, ನಾವು ನಗ್ತೀವಿ. ಸತ್ತಾಗ ಆತ್ಮ ನಗುತ್ತೆ, ನಾವು ಅಳ್ತೀವಿ. ಈಗ ಅಳ್ಬೇಡಿ ಸುಮ್ರಿ. ಇದೇ ಹುಟ್ಟು ಸಾವಿನ ತಾರತಮ್ಯ. ಅದಕ್ಕೆ ಹುಟ್ಟುಟ್ತಾನೆ ಮಕ್ಕಳು ಅಳ್ತಾ ಹುಟ್ಟತಾವೆ. ಇನ್ನು ಕೆಲವು ಹುಚ್ಚು ಬೇಪು ಹಿಡ್ಕೊಂಡು ಹುಡ್ತಾವಲ್ಲ, ಹಂಗೆ ಇದೇನಾಗದ ಹುಚ್ಚು ಬೇಪು ಅಂದ್ರ
ಅಂದ್ರೆ ಈ ಬಸವ ಎಂಬುದಾಗಿ ಹೆಸರು ಕರೆದು ಕೂಡಲೇ ಗುರುಗಳು ಬಸವ ಅಂತಾನೆ ಮತ್ತೊಮ್ಮೆ ಹೆಸರನ್ನು ಕರೆದು ಯಾವಾಗ ಮಗುವಿಗೆ ಜ್ಞಾನ ಬಂದು ಬಿಡ್ತೋ ಅರಮನೆಯಲ್ಲಿರೋರ ಮುಖದಲ್ಲ ನಗುವಿನಿಂದ ಹರಳು ಬಿಡ್ತು. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡುತ್ತಿರಬೇಕಾದ್ರೆ ಗುರುಗಳೇ ಸಂಗಮೇಶ್ವರ ಕನಸಿನಲ್ಲಿ ಬಸವ ಅಂತ ನಾಮಕರಣ ಮಾಡಿದ್ದಾನೆ. ಮೂಗನು ಹಾಡಬಲ್ಲನು ಬಸವನಾಮವನ್ನು. ಆ ಮೂಗನು ಮಕ್ಕವ ಬಸವ ಅಂತ ಮೂಗನು ಆಡ್ಬಿಡ್ತಾನಂತೆ ಬಸವನ ಹೆಸರನ್ನ, ಅಷ್ಟು ಸರಳವಾದದ್ದು. ಅದಕ್ಕೆ ಬಸವ. ಎಲ್ಲಿ ಒಂದ್ಸರಿ ಹೇಳಿ ಬಸವ. ವಸವ ಇತ್ತಿಂದ ಹೇಳಿದ್ರು ವಸವ, ಅತ್ತಿಂದ ಹೇಳಿದ್ರು ಬಸವ. ನೋಡಿ ಎಷ್ಟು ಅರ್ಥ ಇದೆ. ಮಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶಂಭಲಿಂಗಪ್ಪ, ಮಾಧವನಾಯಕ, ನಂಜುಂಡನಾಯಕ, ಕೃಷ್ಣನಾಯಕ, ಬಸವನಾಯಕ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಡ್ಡಮ್ಮ, ಮಾಸ್ತಮ್ಮ, ಅಷ್ಟಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತೊಟ್ಟಮ್ಮ, ಉಪ್ಪಿಟ್ಟಮ್ಮ, ಮುದ್ದಮ್ಮ, ಮರಮ್ಮ, ಚಿಕ್ಕಮ್ಮ, ಮುಳ್ಚಿ, ಬಕ್ಳಿ, ತಿಮ್ಮಿ, ಕಿಟ್ಮಿ. ನೋಡಿ ಅವ್ರವ್ರ ಮನದೇವ್ರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ರು. ಯಾಕೆ ಹೇಳಿ? ಅವ್ರ ಮನದೇವ್ರ ಹೆಸರು ಕರೆದ್ರೆ ದೇವ್ರ ಕರೆದಂಗೂ ಆಗ್ಬೇಕು. ಲೇ ಸಂಬ್ಲಿಗ, ಸೋಮೇಶ, ಇವನ್ನು ಕರೆದಂಗ ಆಗ್ಬೇಕು, ಅವನು ಕರೆದಂಗ ಆಗ್ಬೇಕು. ನೋಡಿ ನಮ್ಮ ತಲೆಮಾರಿನವ್ರು ಹಿಂದಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತರು. ಈ ಹಾಳಾದ ಫೋನ್ ಬಂದ್ಬಿಟ್ಟು ಈಗ ಬ್ಯಾಡಪ್ಪೋ ಕಥ. ಕೂಸು ಹೊಟ್ಟೆ ಒಳಗಿದ್ದಾಲೆ ಫೋನ್ ತೀಡ್ತಾವಳವ. ಗಂಡಾದ್ರ ಲೂನಾ ಅಂತ ಇಡ್ತೀನಿ, ಹೆಣ್ಣಾದ್ರ ಪೀನಾ ಅಂತ ಇಡ್ತೀನಿ. ಅದು ಲೂನೂ ಆಗಲ್ಲ, ಪೀನೂ ಆಗಲ್ಲ, ಒಳಗೆ ಸತ್ತೋಯ್ತು. ಟವರ್ ಪ್ರಾಬ್ಲಮ್ಮು. ಈ ತರ ಹೆಸರುಗಳು ಯಾರು ದೇವ್ರ ಹೆಸರಿಡೋರು ಯಾರಿದಾರು ಇಲ್ಲ ಈಗ. ಅದೇನೇನೋ ಬಾಯಿಗೆ ನಮ್ಗೆ ಕರೆಯಕ್ಕೆ ಬರೋದು ಅಂತ ಹೆಸರುಗಳು. ಯಾತಿ ಕೇಳ್ತೀರ ಕತೆನ? ಇನ್ನೂ ಕೆಲವು ಕಡೆ ನೋಡಿರ್ಬೇಕು, ಮುಖದಲ್ಲಿ ಮೂಗೆ ಇರಲ್ಲ. ಏನವ ನಿನ್ನ ಹೆಸರು? ಟಿಪು ತೊಂದೆ. ಏನಮೇ? ಟಿಪು ತೊಂದೆ, ಟಿಪುನ ತುಂದನಿ, ಟಿಪುನ ತುಂದನಿ. ವಾ ಇತನ ಪದನು ಆಗ್ನಿ. ಬಾನ ಬಂಗಾನ ನೀನು, ಅನೆಯ ತಿಂಗಾನ ನೀನು, ನಿನ್ನ ತೈಲಾಡೋ ನಾನಯ್ಯ ಗೊಮ್ಮೆ ನಾನಯ್ಯ. ಕನಕ್ಕು ನಿಮ್ಮವ, ಕನಕ್ಕು ನಿಮ್ಮವ, ಕನಕ್ಕು ನಿಮ್ಮವ, ಕನಕ್ಕು ನಿಮ್ಮವ, ವೈ ವೈ ನಿಮ್ಮವ್ವ. ಏನ್ ಹೇಳ್ತಾ ಇದೆಯಪ್ಪ ಅದ? ಅದು ಮೂಗಿಲ್ವಲ್ಲ, ನಿಮ್ಮವ್ವ ನಿಮ್ಮವ್ವ ಅಂತ ಕೇಳ್ತಾನ. ಮುಖದಲ್ಲಿ ಮೂಗೆ ಎಲ್ಲ ಹೆಸರು ಕೇಳಿ ತ್ರಿಪುರ ಸುಂದ್ರಿ ಅಂತ. ಇಲ್ಲಿ ಬಸವ ಅಂತ ನಾಮಕರಣ ಮಾಡಿ ಬಂಗಾರದ ತೊಟ್ಲಲ್ಲಿ ಹಾಕಿ ಈ ಜಗದೊಡನ್ನು ಉದ್ಧಾರ ಮಾಡಲು ಬಂದಿರತಕ್ಕಂಥ ಮಹಿಮಾ ಪುರುಷ ಅವನು. ಜಗತ್ತನ್ನೇ ಉದ್ಧರಿಸಲು ಬಂದಿರತಕ್ಕಂಥ ಮಹಿಮಾ ಪುರುಷ ಬಸವ ಹುಟ್ಟುಬಿಟ್ಟಿದ್ದಾನೆ. ಏನೆಲ್ಲರೂ ಬಂದು ಬಸವನ್ ನೋಡವ್ರೆ, ಬಸವನ್ ಮುಖನ ನೋಡಿಕೊಂಡಾಡವ್ರೆ. ನಮಗೆ ಬಸವನ್ ಮುಖ ನೋಡ್ಕೊಂಡೋದ್ರೆ ಕೆಲಸ ಆಗುತ್ತೆ ಅಂತ ಎಷ್ಟೋ ಜನ ಮುಖ ನೋಡ್ಕೊಂಡು ಹೋಗವ್ರೆ. ಅಂತ ಒಂದು ದೈವ ಕಳೆ ತುಂಬಿರ್ತಕ್ಕಂಥ ಬಸವ ಎಲ್ಲರಿಗೂ ಬೇಕಾದಂತ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ. ಬಂತು ಕಂಡ್ರ ನಿಮ್ ಕತೆಗೆ. ಚಿಕ್ಕ ಚಿಕ್ಕ ಮಕ್ಕಳು ಮಧ್ಯೆ ಅವ ಪರವಾಗಿಲ್ಲ. ಗೋಲಿ ಗೆಜ್ಗೆ ಆಟ ಆಡುವಾಗ್ಲೂ ಕೂಡ ಮಕ್ಕಳಿಗೆ ತಿಳುವಳಿಕೆ ಪಾಠ. ಇದು ಬಹಳ ಮುಖ್ಯವಾದ ವಿಚಾರ. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು ಎಲ್ಲಾ ಭಾಷಣ ಮಾಡುವಾಗ್ಲೂ ಕೂಡ ಪ್ರತಿಯೊಂದು ವೇದಿಕೆಯಲ್ಲಿ ಮಾತಾಡ್ತಿದ್ರು. ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮಾರ್ಬಿಟ್ಟು ಆಸ್ತಿ ಮಾಡ್ಬೇಕಾ? ಮಕ್ಕಳನ್ನೇ ಮಾರ್ಬಿಟ್ಟು ಆಸ್ತಿ ಮಾಡೋದ? ಎಲ್ಲಿಂದ ಕರ್ಕೊಂಬಂದ್ರೆ ಇವನ್ನ? ಮಕ್ಕಳು ಮಾರ್ಬಿಟ್ಟು ಆಸ್ತಿ ಮಾಡಿ ಅಂದೇನೋ? ಮಕ್ಕಳನ್ನೇ ಆಸ್ತಿ ಮಾಡಿ ಅಂದ್ರೆ ಈಗ ಅವ್ರ ಅಪ್ಪ 2 ಎಕರೆ ಜಮೀನು ಕೊಡ್ಬೋದು, ಒಂದು ಮನೆ ಕೊಡ್ಬೋದು, ಇಲ್ಲ ಇನ್ನೂ 1 2 ಎಕರೆ ಜಮೀನು ಕೊಡ್ಬೋದು. ಆದ್ರೆ ಓದಿಗೆ ಕೊನೆ ಇಲ್ಲ, ವಿದ್ಯೆಗೆ ಕೊನೆ ಇಲ್ಲ. ಚೆನ್ನಾಗಿ ಓದಿ ರ್ಯಾಂಕ್ ಬಂದು ಒಳ್ಳೆ ಸೀಟ್ ಪಡ್ಕೊಂಡು ತಹಸೀಲ್ದಾರ್ ಆಗ್ಬಿಟ್ನಪ್ಪ. ಇಡೀ ತಾಲೂಕೆ ಕೈ ಮುಗಿಬೇಕಲ್ಲ ಅವನಿಗೆ. ಎಷ್ಟು ಜನಕ್ಕೆ ಅನ್ನ ಇಕ್ತಾನೆ ಅವನು. ಅದಕ್ಕೆ ನೋಡಿ ವಿದ್ಯೆ ಕೇಳ್ಕೋಬೇಕು ಮಕ್ಕಳು. ಜಗದೊಳಗೆ ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಯಾವ್ದಪ್ಪ ಅಂದ್ರೆ ಮುದ್ದೆ. ಇವ್ ಮುದ್ದೆ ಇವ್ ನಿದ್ದೆ ಹೇಳ್ತಾವನೆ. ಯಾವುದು? ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಅಂದ್ರೆ ವಿದ್ಯೆ. ಯಾರು ಕಿತ್ಕೊಳಕ್ಕಾಗಲ್ಲ. ಊರಿಂದ ಆಚೆ ತಳ್ಬೋದು, ಹೊಟ್ಟೆ ಒಳಗಿರೋ ವಿದ್ಯೆ ಕಿತ್ಕೊಳಕ್ಕಾಗತ್ತಾ? ಅದಕ್ಕೆ ನೀವು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು. ಮೊಬೈಲ್ ಆಮೇಲೆ ತಕೊಳ್ಳರಿ, 5 ತಕೋಬಹುದು ನೀವು. ಈಗ ಮೊಬೈಲ್ ಕಡೆ ಜ್ಞಾನ ಬಿಟ್ಟು ವಿದ್ಯಾವಂತರಾಗಬೇಕು. ಏನ್ ಮಕ್ಕಳೇ? ಏನೋ ಕಣ್ಣೆ ಹಿಂಗ್ ಬಿಡ್ತಾವನ ಅವ. ನಿಮ್ ಪಾಡಿ ನೀವು ಹೇಳ್ಕೊಳ್ಳಿ, ನಾ ಬಿಟ್ಟನ ಮೊಬೈಲ ಅಂತ ಅವ. ಕೊಡಿ ಈಗ ಬೇಕಾದ್ರೆ ತೀಡ್ ಮಾಡ್ಬಿಡ್ತಾನ. ನಮಗೆ ಗೊತ್ತಿರೋ ಒಳಕ್ ನುಕ್ಕೊಂಟಾಗಿರ್ತಾರ ಮೊಬೈಲ್ ಒಳಗೆ ಅವರು.
ಈ ಕೊರೋನಾ ಟೈಮ್ಲಿ ಅದ್ಯಾವ್ದು ಆನ್ಲೈನ್ ಕ್ಲಾಸು ಅಂತ ಬೇರೆ ಆನ್ಲೈನ್ ಹೋಗ್ಬಿಟ್ಟು ಆನ್ಲೈನ್ ಆಗ್ಬಿಟ್ಟಿತ್ತು ಅವ್ರದ್ದು. ಎಲ್ಲನೂ ಕಲ್ತ್ಕೊಂಡ್ರ ಈಗ. ಇರ್ಲಿ, ಒಳ್ಳೆ ಜಾಣ ಮಕ್ಕಳು ಅದನ್ನ ಕಡೆಗಣಿಸಿ ಮೊದಲು ವಿದ್ಯೆನ ತಲೆಗೆ ತುಂಬ್ಕೋಬೇಕು. ಆವಾಗ ಎಷ್ಟು ಮೊಬೈಲ್ ಬೇಕಾದ್ರೂ ತಕ್ಕೋಬಹುದು, ಎಷ್ಟು ಜನಕ್ಕೆ ಬೇಕಾದ್ರೂ ಅನ್ನ ಇಕ್ಬಹುದು ಅಂತ ವ್ಯಕ್ತಿ ಆಗ್ಬೋದು. ಮೊದಲು ಚೆನ್ನಾಗಿ ಓದ್ಬೇಕು. ಇಲ್ಲಿ ಬಸವ ಗೋಲಿ ಗೆಜ್ಜಿಗೆ ಆಟ ಆಡುವಾಗ್ಲೂ ಮಕ್ಕಳಿಗೆ ತಿಳುವಳಿಕೆ ಪಾಠ ಹೇಳ್ಕೊಡ್ತಾರೆ. ನಾನು ಹೇಳ್ಬೇಕಂದ್ರ ತಾಯಿಯೇ ದೇವರು, ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಹೇಳ್ತಾನೆ ಇಲ್ಲ ಕಣ, ಇವ್ರು ಹೇಳಲ್ಲ, ಅವ್ರು ನೋಡಲಿ. ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಚಾರ್ಯ ನಂಬಾವ. ಆಚಾರ್ಯ ನಿಂಬಾವನಲ್ಲ ಕಣ, ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಮಕ್ಕಳಿಗೆ ಒಂದ್ ಕಡೆ ಪ್ರೀತಿ ತೋರಿಸ್ಬೇಕು, ಇನ್ನೊಂದ್ ಕಡೆ ಚೆನ್ನಾಗಿ ಅವರಿಗೆ ವಿದ್ವತ್ತನ್ನ ಸುಸಂಸ್ಕೃತವನ್ನ ಕಲಿಸ್ಬೇಕು. ಮಕ್ಕಳಿಗೆ ನಾವು ಕಲಿಸೋ ಬುದ್ಧಿನೇ ಕೊನೆ ತನಕ ಬರೋದು. ಕೆಲವು ತಾಯಂದ್ರು ನೋಡಿರ್ಬೇಕು ನೀವು, ನನ್ ಚಿನ್ನ ಪುಟ್ಟು ಬಾರೋ, ನನ್ ಬಂಗಾರ ಪುಟ್ಟು ಬಾರೋ, ನನ್ ಬೆಳ್ಳಿ ಪುಟ್ಟು ಬಾರೋ. ಏನ್ ಚಿನ್ನ ಬೆಳ್ಳಿ ಪುಟ್ ಕಟ್ಲಲ್ಲೇ ಅಪಟಿ ಚಿನ್ನ ಇದ್ರೆ ಕೂಸ್ನೆ ಚಚ್ಚಾಕ್ಸ್ಬಿಡವ, ಇನ್ನೊಂದ್ ಎತ್ತರ ಆಯ್ತು ಅಂತ. ಚಿನ್ನೆಲ್ಲಿದ್ದು ಅವಂತವಳ ಚಿನ್ನ ಅಂತ, ಚಿನ್ನೆಲ್ಲಿದ್ದು ಮೂಗಲಾದ ಈ ಪಾಟಿ ಗೊಣ್ಣ ತೆಗೆದು ನಿಂಬೆ ಹಣ್ಣಿಡಾಗ ಇಟ್ಬಿಟ್ಟ ಅಲ್ಲಿ ಕೋಸೋ ಅಲ್ಲಿ ಮಾವು ಬತ್ತದ ಮಕ್ಕ ತುಂಬ ಹೋಗದ್ ಬಿಡವ. ಅಣ್ಣಯ್ಯ 30 ಕೊಟ್ರ 3 ಸಲ ಹೋಗಿತ್ತ, 50 ಕೊಟ್ರ 5 ಸಲ. ಯಾರ ಹೋಯ್ತವ್ರು ನೋಡಲ್ಲಿ ಬತ್ತಾರ ಅಲ್ಲೇ ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು. 50 ಕೊಟ್ರ 5 ಸಲ ಹೋಗಿತ್ತ, 70 ಕೊಟ್ರ 7 ಸಲ ಹೋಗಿತ್ತ, 100 ರೂಪಾಯಿ ಕೊಟ್ರ ಕ್ಯಾಕರ್ಸ್ ಹೋಗ್ಬಿಡ್ತಾನೆ ನೋಡಿ. ಕಲ್ಸ್ಬಿಟ್ಟ ಆತಾಗ. ಇನ್ ಗಂಡಸು ನಾವೇನ್ ಕಮೇಲೆ ಕುಸುಬಲೇ ಅಲ್ಲ, ಅಣ್ಣಂಗಡಿಗೆ ಹೋಗ್ಬಿಟ್ಟು ಒಂದ್ ಕಟ್ಬಿಡಿ ಒಂದ್ ಕಡ್ಡಿ ಮೂಲ ಕಟ್ಲು ಕೊಡ್ಬೇಕಂತ ನಮ್ಮ ಅಪ್ಪಾಜಿ ಕಳಿಸ್ತರು. ಬರ್ದಬೇಕಲ್ಲ ಓಲ ನಂಗೆ ಬೇಡಿಲ್ಲ, ನನ್ನಾಗೆ ಆಗ್ಬೇಕು ಮಗನ ನೀನು. ಕರೆಕ್ಟ್ 3 ವರ್ಷಕ್ಕೆ ಅವ್ರ ಅಪ್ಪನ ಕಂಡಾಗೆ ಆಗೋದ್ನಲ್ಲ. ಏನ್ PhD ಮಾಡ್ಬಿಟ್ಟ ಅಂತೀಯ? ಡಬಲ್ ಸೀಕ್ರೆಟ್ ಶೈಕಂಬತ್ತಾವನ ನನಗೆ 3 ಜನ ಗಂಡೈಕ, ಒಂದು ಅದುವಿಲ್ಲ ಸತೀಶಣ್ಣ. ಅದುವಿಲ್ಲ ಅಂದ್ರೆ ಇವನೇ ಅದಗೆಡ್ಸ್ ಮಾಡಗನ್ನ, ಇನ್ನೆಲ್ಲ ಅದವ. ಅದಕ್ಕೆ ಹೇಳೋದು, ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತೆ. ಮಕ್ಕಳನ್ನ ಇವತ್ತಿನಿಂದಲೇ ಮನಸ್ಸು ತಗೊಳ್ಳಿ, ಒಳ್ಳೆ ವಿದ್ಯಾರ್ಥಿಗಳನ್ನಾಗಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಓದ ಮನೇನು ಉದ್ಧಾರ ಮಾಡ್ತಾರೆ, ನಿಮ್ಮ ಹೆಸರನ್ನು ಕೀರ್ತಿ ತರ್ತಾರೆ. ಅದಕ್ಕೆ ನೀವೆಲ್ಲ ಪುನೀತ್ ರಾಜ್ಕುಮಾರ್ ಕೇಳಿರ್ಬೇಕಲ್ಲ, ಒಂದು ಹಾಡು ಕೇಳ್ಕೊಂಡ್ರು ಆಗ್ಲೇ. ತಂದೆ ತಾಯಿಗಳೇ ದೇವರು ಅಂತ ಪೂಜೆ ಮಾಡದ ಪುಣ್ಯಾತ್ಮ, ಅವನ ದೇವಮಾನವ ಅಂತ ಪ್ರತಿಯೊಂದು ಊರ್ನೂ ಕೂಡ ಅವನ್ನ ಫೋಟೋ ಹಾಕೊಂಡು ಆ ಪುಣ್ಯಾತ್ಮನ ಅನ್ನದಾನ ಮಾಡಿದ್ರು. ಯಾರಿಗ್ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ? ದೇವಮಾನವ ಅಂದ್ರು. ಯಾಕೆ ಗೊತ್ತೇ? ಎಷ್ಟೋ ಜನ ತಂದೆ ತಾಯಿಗಳಿಗೆ ಅವನು ಮಗನಾದ. ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಎತ್ತ ಹೋದ್ರು ಸುತ್ತಕ ಬರೋದು ಅಲ್ಲಿಗೆ. ತಾಯಿ ತಂದೆನೇ ನಿಜವಾದ ದೇವರು, ಆಮೇಲೆ ಮಿಕ್ಕದ ದೇವರು. ಅವ್ರು ನಮಗ್ ಜನ್ಮ ಕೊಟ್ಟ ಮೇಲೆ ತಾನೇ ಎಲ್ಲ ದೇವ್ರನ್ನು ನೋಡೋದು. ನಾವು ಬಸವಣ್ಣ ಮಹದೇಶ್ವರ ಎಲ್ಲ ನೋಡ್ತಿರೋದು ಅವ್ರು ನಮಗ್ ಜನ್ಮ ಕೊಟ್ಟ ಮೇಲೆ. ಜನ್ಮ ಕೊಡಕ್ ಮುಂಚೆ ಈ ದೇವ್ರುಗಳೆಲ್ಲ ನಮ್ಗೆಲ್ಲಿ ಗೊತ್ತಿತ್ತು? ನಾವೆಲ್ಲಿದ್ದು ಭೂಲೋಕದಲ್ಲಿ. ಅದಕ್ಕೆ ಅವ್ರು ಯಾವಾಗ್ಲೂ ಒಂದು ಗೀತೆಯನ್ನು ಆಡ್ತಿದ್ರು. ನೀವು ಮಕ್ಕಳು ಕೂಡ ಹಂಗೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಗುರು ಹೇಳಿಕೊಟ್ಟ ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು. ಇವತ್ತು ಈ ಬಸವಣ್ಣವ್ರ ಕತೆ ಕೇಳಿದಾಗ ನಿಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ಆಗುತ್ತಲ್ವಾ? ಅದೇ ಒಂದು ಗೀತೆ ಅರ್ಥ ಹಾಡ್ಬಿಡೋಣ. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ
ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ ಅಪ್ಪಿನಿಂದ ಆಸರೆಯಲ್ಲಿ ಬೆಳೆದೆನೋ ಬಳ್ಳಿಯಲ್ಲಿ ಅಪ್ಪಿನಿಂದ ಆಸರೆಯಲ್ಲಿ ಬೆಳೆದೆನೋ ನನ್ನ ತಾಯಿಯ ಪಾದದಾಡೆ ಬೇರೆಯೇ ನನ್ನ ಬದಿಯಲು ದೇವನು ನಿನ್ನ ಗಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ ನಾನು ನಗುವೆ ಅತ್ತರೆ ಆಳುವೆನು ನೀನು ನನಗರೆ ನಾನು ನಗುವೆ ಅತ್ತರೆ ಆಳುವೆನು ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರೆ ನಿನ್ನಲ್ಲೊಂದಾಗಿರುವೆನು ನಾನಿನ್ನ ಕಾಣದೆ ಬದುಕೆನು ನಿನ್ನ ಗಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ